ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 915 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 18 ಮತ್ತು 19 ಜುಲೈ 2025. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಸ್ವಚ್ಛ ಸರ್ವೇಕ್ಷಣ್ 2024-25 ಪ್ರಶಸ್ತಿಗಳು ಭಾರತದ ಸ್ವಚ್ಛ ನಗರಗಳನ್ನು ಎಷ್ಟು ಜನಸಂಖ್ಯೆಯ ವರ್ಗಗಳಲ್ಲಿ ಗುರುತಿಸಿವೆ? ದಿ ಸ್ವಚ್ಛ ಸರ್ವೇಕ್ಷಣ್ 24-25 ಅವಾರ್ಡ್ಸ್ ರೆಕಗ್ನೈಸ್ಡ್ ಇಂಡಿಯಾಸ್ ಕ್ಲೀನೆಸ್ಟ್ ಸಿಟೀಸ್ ಅಕ್ರಾಸ್ ಹೌ ಮೆನಿ ಪಾಪ್ಯುಲೇಷನ್ ಕ್ಯಾಟಗರೀಸ್? ಸೊ ಕ್ವೆಶನ್ ಈಸ್ ವೆರಿ ಸಿಂಪಲ್. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ ನಗರಗಳನ್ನ ಸ್ವಚ್ಛತೆಯ ಆಧಾರದ ಮೇಲೆ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡುವ ಸಮಯದಲ್ಲಿ ನಗರಗಳನ್ನ ಪಾಪ್ಯುಲೇಷನ್ ಆಧಾರದ ಮೇಲೆ ವರ್ಗಗಳಾಗಿ ಡಿವೈಡ್ ಮಾಡಿರ್ತಾರೆ. ಹಾಗಿದ್ರೆ ಎಷ್ಟು ಕ್ಯಾಟಗರೀಸ್ ಗಳಲ್ಲಿ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 5 ವರ್ಗಗಳಲ್ಲಿ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ಸ್ವಚ್ಛ ಸರ್ವೇಕ್ಷಣ್ 2024-25 ಎಲ್ಲ ನಗರಗಳ ಒಂದು ರ್ಯಾಂಕಿಂಗ್ ಅನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸರ್ವೆಯ ಪ್ರಕಾರ ಬಿಗ್ಗೆಸ್ಟ್ ಸಿಟೀಸ್ ಗಳಲ್ಲಿ ಅಂದ್ರೆ ಅತ್ಯಂತ ಹೆಚ್ಚಿನ ಪಾಪ್ಯುಲೇಷನ್, ಐ ಮೀನ್ ಟು ಸೇ 10 lakh ಪ್ಲಸ್ ಇರತಕ್ಕಂತ ಒಂದು ಪಾಪ್ಯುಲೇಷನ್ ಈ ಒಂದು ವರ್ಗದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಹಮದಾಬಾದ್ ಅನ್ನ ಈಗ ಕ್ಲೀನೆಸ್ಟ್ ಸಿಟಿ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಅಹಮದಾಬಾದ್ 10 ಲಕ್ಷ ಪಾಪ್ಯುಲೇಷನ್ ಗಿಂತ ಹೆಚ್ಚಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಅತ್ಯಂತ ಸ್ವಚ್ಛವಾಗಿರ್ತಕ್ಕಂಥ ನಗರವಾಗಿರುತ್ತೆ. ಸೊ ಪ್ರಾಬಬಲಿ ನಿಮ್ಗೆ ಇವಾಗ ಡೌಟ್ ಬರ್ತಾ ಇರುತ್ತೆ. ಸೊ ನೀವು ಇಂಡೋರ್ ಅನ್ನ ಓದಿರ್ತೀವಿ ನ್ಯೂಸ್ ಪೇಪರ್ ಅಲ್ಲಿ ಅಂತಕ್ಕಂಥದ್ದನ್ನ ನೀವು ನೆನಪಿಸ್ಕೊಳ್ತಾ ಇರ್ತೀರಾ. ಆ ಇಂಡೋರ್ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅನ್ನೋದನ್ನ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಕನ್ಫ್ಯೂಷನ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಹಾಗಿದ್ರೆ ಆ 5 ಕ್ಯಾಟಗರೀಸ್ ಯಾವ್ದಾವ್ದು ಅಂತ ನಾವು ನೋಡೋದಾದ್ರೆ ಮೊದಲನೇ ಕ್ಯಾಟಗರಿಯನ್ನ ನಾವು ಮೋರ್ ದೆನ್ 10 lakh ಅಂತ ಹೇಳ್ತೇವೆ. ಅಂದ್ರೆ 10 ಲಕ್ಷಕ್ಕಿಂತ ಹೆಚ್ಚಿನ ಪಾಪ್ಯುಲೇಷನ್ ಅನ್ನ ಹೊಂದಿರತಕ್ಕಂಥ ನಗರಗಳಲ್ಲಿ ಅಹಮದಾಬಾದ್ ಇಸ್ ಇನ್ ದಿ ಫಸ್ಟ್ ಪೊಸಿಷನ್. 2ನೇ ಸ್ಥಾನದಲ್ಲಿ ಭೋಪಾಲ್ ಮತ್ತೆ 3ನೇ ಸ್ಥಾನದಲ್ಲಿ ನಾವು ಲಕ್ನೋವನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 3 ಲಕ್ಷದಿಂದ 10 ಲಕ್ಷ ಇದು 2ನೇ ಕ್ಯಾಟಗರಿ ಆಗಿರುತ್ತೆ. ಸೊ ಇಲ್ಲಿ ಮೀರಾ ಬಯಾಂದರ್, ಬಿಲಾಸ್ಪುರ್ ಮತ್ತೆ ಜಮ್ಶೆಡ್ಪುರ್ ಅವನ್ನ ನಾವು ಟಾಪ್ 3 ಪೊಸಿಷನ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವೆರಡರಲ್ಲಿ ಬಾಟಮ್ ಅಲ್ಲಿ ಇರ್ತಕ್ಕಂಥ ನಗರಗಳು ಯಾವುದು? 10 ಲಕ್ಷದಲ್ಲಿ ನಾವು ಬಾಟಮ್ 3 ಅಲ್ಲಿ ಮದುರೈ, ಲುಧಿಯಾನ ಮತ್ತೆ ಚೆನ್ನೈಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ 3 ಲಕ್ಷದಿಂದ 10 ಲಕ್ಷದಲ್ಲಿ ಬಾಟಮ್ ಅಲ್ಲಿ ನಾವು ಮಥುರಾ, ಈರೋಡ್ ಮತ್ತೆ ಕೊಲ್ಲಂ ಅನ್ನ ನಾವು ಬಾಟಮ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ 3ನೇ ಕ್ಯಾಟಗರಿಯನ್ನ ನಾವು 50,000ದಿಂದ 3 ಲಕ್ಷ ಪಾಪ್ಯುಲೇಷನ್ ಇಲ್ಲಿ ದಿವಾಸ್, ಕರ್ಹಣ್ ಮತ್ತೆ ಕರ್ನಾಲ್ ಅನ್ನ ನಾವು ಮೊದಲ 3 ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಕೊನೆಯ 3 ಸ್ಥಾನದಲ್ಲಿ ಕಾನ್ಪುರ್, ಯಾಮನ್ ಮತ್ತೆ ಇಟಾನಗರ್ ಅನ್ನ ನಾವು ಕೊನೆಯ 3 ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಸೊ ಕೊನೆಯ 2 ಕ್ಯಾಟಗರೀಸ್ ಯಾವುದು ಅಂದ್ರೆ 20,000ದಿಂದ 50,000 ಪಾಪ್ಯುಲೇಷನ್ ಇರ್ತಕ್ಕಂಥದ್ದು, ಇನ್ನೊಂದು ಲೆಸ್ ದನ್ 20,000 ಅಂದ್ರೆ 20,000ಕ್ಕಿಂತ ಕಡಿಮೆ ಇರತಕ್ಕಂಥ ಪಾಪ್ಯುಲೇಷನ್ ಅಲ್ಲೂ ಕೂಡ 3 ನಗರಗಳಿಗೆ ಸ್ಥಾನವನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಸರ್ವೆಯನ್ನ ಆನ್ಯುಯಲಿ ಅಂದ್ರೆ ವಾರ್ಷಿಕವಾಗಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಸಮೀಕ್ಷೆ ಆಗಿರುತ್ತೆ. ಈ ಸರ್ವೆಯನ್ನ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಂದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ವತಿಯಿಂದ ಮಾಡ್ತಕ್ಕಂಥ ಒಂದು ವಾರ್ಷಿಕ ಸರ್ವೆ ಇದಾಗಿರುತ್ತೆ. ಸೊ ಈ ಒಂದು ಸರ್ವೆಯನ್ನ ನಾನು ಪ್ರಶ್ನೆಯಲ್ಲೇ ಕೊಟ್ಟಿರೋ ಹಾಗೆ 5 ಪಾಪ್ಯುಲೇಷನ್ ಕ್ಯಾಟಗರೀಸ್ಗಳಲ್ಲಿ ಅಂದ್ರೆ 5 ಜನಸಂಖ್ಯೆ ವರ್ಗಗಳಲ್ಲಿ ಈ ಒಂದು ಸಮೀಕ್ಷೆಯನ್ನ ಮಾಡಲಾಗುತ್ತೆ. ಸೊ ಈ ವರ್ಷ ಒಂದು ಹೊಸ ಟಿಯರ್ ಅನ್ನ ಆಡ್ ಮಾಡ್ಕೊಂಡಿರ್ತಾರೆ, ಅಂದ್ರೆ ಒಂದು ಹೊಸ ಕ್ಯಾಟಗರಿಯನ್ನ ಆಡ್ ಮಾಡ್ಕೊಂಡಿರ್ತಾರೆ. ಈ ಹೊಸ ಕ್ಯಾಟಗರಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸೂಪರ್ ಸ್ವಚ್ಛ ಲೀಗ್ ಅಂತ ಹೇಳ್ತೇವೆ. ಸೂಪರ್ ಸ್ವಚ್ಛ ಲೀಗ್ ಅಂತಕ್ಕಂಥದ್ದು ಇನ್ನೊಂದು ಡಿಫರೆಂಟ್ ರ್ಯಾಂಕಿಂಗ್ ಆಗಿರುತ್ತೆ. ಸೊ ನಾನು ಇಷ್ಟೊತ್ತು ಹೇಳಿರ್ತಕ್ಕಂಥದ್ದು ಪಾಪ್ಯುಲೇಷನ್ ನ ಬೇಸಿಸ್ ಮೇಲೆ ಸ್ವಚ್ಛ ಸರ್ವೇಕ್ಷಣ್ ಅಲ್ಲಿ ಟಾಪ್ 3 ಅಲ್ಲಿ ಇರ್ತಕ್ಕಂಥ ನಗರಗಳು ಮತ್ತೆ ಬಾಟಮ್ 3 ಅಲ್ಲಿ ಇರ್ತಕ್ಕಂಥ ನಗರಗಳನ್ನ ಡಿಸ್ಕಸ್ ಮಾಡಿದ್ದೆ. ಸೊ ಈಗ ಸೂಪರ್ ಸ್ವಚ್ಛ ಲೀಗ್ ಅಂತ ಬರುತ್ತೆ. ಸೊ ಇದನ್ನು ಕೂಡ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಸೂಪರ್ ಸ್ವಚ್ಛ ಲೀಗ್ ಅಂತ ಏನಕ್ಕೆ ಈ ಒಂದು ಕ್ಯಾಟಗರಿಯನ್ನ ಕ್ರಿಯೇಟ್ ಮಾಡಿರ್ತಾರೆ ಅಂದ್ರೆ ಇಂಡೋರ್ ಆಫ್ಟರ್ 7 ಕಾನ್ಸಿಕ್ಯೂಟಿವ್ ವಿನ್ಸ್ ಅಂದ್ರೆ ಸತತ 7 ವರ್ಷಗಳಿಂದ ಇಂದೋರ್ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ನಗರವಾಗಿರುತ್ತೆ.
ಸೊ ಈ ಒಂದು ನಗರ ಅಥವಾ ಈ ರೀತಿಯ ಒಂದು ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ನಗರಗಳಿಗೆ ಒಂದು ಹೊಸ ಕ್ಯಾಟಗರಿಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಆ ಹೊಸ ವರ್ಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಸೂಪರ್ ಸ್ವಚ್ಛ ಲೀಗ್ ಸಿಟೀಸ್ ಅಂತ ಹೇಳ್ತೇವೆ. ಸೊ ಇದರ ಜೊತೆ ಇರ್ತಕ್ಕಂಥ ನಗರಗಳು ಯಾವುದು ಅಂದ್ರೆ ಸೂರತ್, ನವಿ ಮುಂಬೈ ಮತ್ತೆ ವಿಜಯವಾಡ. ಸೊ ಈ ಒಂದು ಸೂಪರ್ ಸ್ವಚ್ಛ ಲೀಗ್ ಅಲ್ಲಿ ಇರ್ತಕ್ಕಂಥ ನಗರಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಸೂಪರ್ ಸ್ವಚ್ಛತಾ ಈ ಒಂದು ಕ್ಯಾಟಗರಿಗೆ ಸೇರ್ಬೇಕಾಗಿದ್ರೆ ಸೊ ಆ ಒಂದು ನಗರಗಳು ಟಾಪ್ 3 ಪರ್ಫಾರ್ಮರ್ಸ್ ಅಂದ್ರೆ recognized cities with consistent top 3 performance over past 3 years ಅಂದ್ರೆ ಕಳೆದ 3 ವರ್ಷಗಳಿಂದ ಮೊದಲ 3ನೇ ರ್ಯಾಂಕಿಂಗ್ ಅಲ್ಲಿರ್ತಕ್ಕಂಥ ನಗರಗಳಿಗೆ ಒಂದು ಹೊಸ ಶ್ರೇಣಿಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಅದನ್ನೇ ನಾವು ಹೇಳ್ತಕ್ಕಂಥದ್ದು ಸೂಪರ್ ಸ್ವಚ್ಛ ಲೀಗ್ ಅಂತ ಅದಕ್ಕೆ ಕರೆಯಲಾಗುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸಮೀಕ್ಷೆಯನ್ನ ಮಾಡಲಿಕ್ಕೆ 4589 ಸಿಟೀಸ್ ಗಳನ್ನ ಕವರ್ ಮಾಡಿರ್ತಾರೆ. ದಿಸ್ ಇಸ್ ದ ಲಾರ್ಜೆಸ್ಟ್ ಅರ್ಬನ್ ಕ್ಲೆನ್ಲಿನೆಸ್ ಸರ್ವೆ ಗ್ಲೋಬಲಿ ಅಂದ್ರೆ ಜಾಗತಿಕವಾಗಿ ಈ ರೀತಿ ಸ್ವಚ್ಛತೆಗಾಗಿ ಮಾಡ್ತಕ್ಕಂಥ ಅತಿ ದೊಡ್ಡ ಸಮೀಕ್ಷೆಯಾಗಿ ಈ ಸ್ವಚ್ಛತಾ ಸರ್ವೇಕ್ಷಣ್ ಸಮೀಕ್ಷೆಯನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿದೆ ಅಂತ ನಾವು ನೋಡೋದಾದ್ರೆ 36th ಪೊಸಿಷನ್ ಔಟ್ ಆಫ್ 44 ಸಿಟೀಸ್ ಅಬೌಟ್ 10 lakh ಪಾಪ್ಯುಲೇಷನ್. ಅಂದ್ರೆ ನಮ್ಮ ಬೆಂಗಳೂರಿನಲ್ಲೂ ಕೂಡ 10 ಲಕ್ಷಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಜನಸಂಖ್ಯೆ ಅಥವಾ ಪಾಪ್ಯುಲೇಷನ್ ಇರುವ ಕಾರಣದಿಂದ ಸೊ ನಾವು ಕೂಡ 10 lakh ಅಬೌವ್ ಕ್ಯಾಟಗರಿಗೆ ಬರ್ತೇವೆ. ಸೊ ಈ ಒಂದು ಕ್ಯಾಟಗರಿಯಲ್ಲಿ ಬೆಂಗಳೂರು 44 ನಗರಗಳಲ್ಲಿ 36ನೇ ಸ್ಥಾನವನ್ನ ಗಳಿಸಿರ್ತಕ್ಕಂಥ ಒಂದು ನಗರವಾಗಿರುತ್ತೆ. ಹಾಗಿದ್ರೆ ಈ ವರ್ಷದ ಥೀಮ್ ಏನಾಗಿತ್ತು ಅಂತ ನಾವು ನೋಡೋದಾದ್ರೆ ರೆಡ್ಯೂಸ್, ರೀಯೂಸ್, ರೀಸೈಕಲ್ ಅಂದ್ರೆ ಕಡಿಮೆ ಬಳಕೆ ಮಾಡ್ತಕ್ಕಂಥದ್ದು, ಮರುಬಳಕೆ ಮಾಡ್ತಕ್ಕಂಥದ್ದು ಮತ್ತೆ ಪುನರ್ ಬಳಕೆ ಮಾಡ್ತಕ್ಕಂಥದ್ದು ಈ ಒಂದು ಥೀಮ್ ನ ಆಧಾರದ ಮೇಲೆ ಸೊ ಈ ಸಮೀಕ್ಷೆಯನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಇನ್ಫ್ಯಾಕ್ಟ್ ಈ ಪ್ರಶ್ನೆಯನ್ನ ನಿಮ್ಮ ಪರೀಕ್ಷೆಯಲ್ಲೂ ಕೇಳಿರ್ತಾರೆ. ಸೊ ಅದರ ಸೀಕ್ವೆನ್ಸ್ ಆಗಿ ನಾವು ಬರಿಬೇಕಾಗಿರುತ್ತೆ. ಸೊ ಮೊದಲನೇ ಪ್ಲೇಸ್ ಅಲ್ಲಿ ರೆಡ್ಯೂಸ್ ಮಾಡಬೇಕು, ಎರಡನೇ ಪ್ಲೇಸ್ ಅಲ್ಲಿ ರೀಯೂಸ್ ಮಾಡಬೇಕು ಮತ್ತೆ ಮೂರನೇ ಪ್ಲೇಸ್ ಅಲ್ಲಿ ನಾವು ರೀಸೈಕಲ್ ಮಾಡಬೇಕು. ಸೊ ಈ ಒಂದು ಥೀಮ್ ನ ಆಧಾರದ ಮೇಲೆ ಸಮೀಕ್ಷೆಯನ್ನ ನಡೆಸಲಾಗಿರುತ್ತೆ. ಸೊ ಈಗ ಸೂಪರ್ ಸ್ವಚ್ಛ ಲೀಗ್ ಸಿಟೀಸ್ ಈ ಒಂದು ಕ್ಯಾಟಗರಿಯನ್ನ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಮುಂಚೆ ನಾನು ಡಿಸ್ಕಸ್ ಮಾಡಿದ್ದು ಸ್ವಚ್ಛತಾ ಸರ್ವೇಕ್ಷಣ್ 24-25 ಆಗಿರುತ್ತೆ. ಈಗ ಹೊಸದಾಗಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಲೀಗ್, ಇದನ್ನ ನಾವು ಸೂಪರ್ ಸ್ವಚ್ಛ ಲೀಗ್ ನಗರಗಳು ಅಂತ ಹೇಳ್ತೇವೆ. ಸೊ ನಿರಂತರವಾಗಿ ಉತ್ತಮ ಪ್ರದರ್ಶನವನ್ನ ನೀಡ್ತಕ್ಕಂಥ ನಗರಗಳಿಗೆ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಹೊಸ ಕ್ಯಾಟಗರಿ ಆಗಿರುತ್ತೆ. ಸೊ ಇಲ್ಲಿಯೂ ಕೂಡ 10 lakh ಅಬೋವ್ ಪಾಪ್ಯುಲೇಷನ್ ಅಲ್ಲಿ ಇಂದೋರ್ ಸತತವಾಗಿ ಮೊದಲನೇ ರ್ಯಾಂಕ್ ಅನ್ನ ಪಡೆದುಕೊಂಡಿರುತ್ತೆ. ಸೂರತ್ ಇಸ್ ಇನ್ ಸೆಕೆಂಡ್ ಪೊಸಿಷನ್, ನವಿ ಮುಂಬೈ ಮತ್ತೆ ವಿಜಯವಾಡಗಳನ್ನ ನಾವು ನಂತರದ ಸ್ಥಾನಗಳಲ್ಲಿ ಕಾಣಬಹುದಾಗಿರುತ್ತೆ. 3 ಲಕ್ಷದಿಂದ 10 ಲಕ್ಷ ಪಾಪ್ಯುಲೇಷನ್ ಅಲ್ಲಿ ನೋಯ್ಡಾ, ಚಂಡೀಗಢ, ಮೈಸೂರು. ಸೊ ನಮ್ಮ ಮೈಸೂರು 3ನೇ ಸ್ಥಾನದಲ್ಲಿ ಪಾಪ್ಯುಲೇಷನ್ ಕ್ಯಾಟಗರಿ ಬಂದು 3ರಿಂದ 10 ಲಕ್ಷ ಪಾಪ್ಯುಲೇಷನ್ ಕ್ಯಾಟಗರಿಯಲ್ಲಿ ಮೈಸೂರು 3ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಉಜ್ಜೈನ್, ಗಾಂಧಿನಗರ್ ಮತ್ತೆ ಗುಂಟೂರನ್ನ ನಾವು ಮುಂದಿನ ಸ್ಥಾನಗಳಲ್ಲಿ ಕಾಣಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ 50,000 ಇಂದ 3 lakh ಪಾಪ್ಯುಲೇಷನ್ ಅಲ್ಲಿ NDMC ಅಂದ್ರೆ ನ್ಯೂ ಡೆಲ್ಲಿ ಮುನ್ಸಿಪಲ್ ಕೌನ್ಸಿಲ್. ಸೊ ಇದು ಮೊದಲನೇ ಸ್ಥಾನದಲ್ಲಿರುತ್ತೆ. ತಿರುಪತಿ, ಅಂಬಿಕಾಪುರ್ ಮತ್ತೆ ಲೋನಾವಾಲಾ ನಂತರ ಸ್ಥಾನಗಳಲ್ಲಿ ಇರುತ್ತೆ. ಸೊ ಅಂಡರ್ 50,000 50,000ಕ್ಕಿಂತ ಕಡಿಮೆ ಇರತಕ್ಕಂಥ ಕ್ಯಾಟಗರಿಯಲ್ಲಿ ಬೂದ್ನಿ, ವೀಟಾ, ಸಸ್ವಾಡ್ ಮತ್ತೆ ಪಂಚಗನಿ ಮತ್ತೆ ಪಟಾನ್ಗಳನ್ನ ನಾವು 50,000ಕ್ಕಿಂತ ಕಡಿಮೆ ಇರತಕ್ಕಂಥ ಪಾಪ್ಯುಲೇಷನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸರ್ವೆಯನ್ನ ಕಂಡಕ್ಟ್ ಮಾಡಲಿಕ್ಕೆ ಸಿಟಿಸನ್ ಪಾರ್ಟಿಸಿಪೇಷನ್ ಇರುತ್ತೆ, ಅಂದ್ರೆ ನಾಗರಿಕರ ಭಾಗವಹಿಸುವಿಕೆ ಇರುತ್ತೆ. ಸೊ ಒಂದು ಆಪ್ ಅನ್ನ ಕ್ರಿಯೇಟ್ ಮಾಡುವ ಮುಖಾಂತರ ಅಂಡ್ ಸೋಷಿಯಲ್ ಮೀಡಿಯಾ ಮುಖಾಂತರ ಸೊ ಈ ಒಂದು ಸರ್ವೆಯನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಸರ್ವೆ ಸ್ಕೇಲ್ ಅಂದ್ರೆ ಎಷ್ಟು ವ್ಯಾಪ್ತಿಯಲ್ಲಿ ಈ ಸರ್ವೆಯನ್ನ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ 4589 ಸಿಟೀಸ್ 4589 ನಗರಗಳಲ್ಲಿ ಸಮೀಕ್ಷೆಯನ್ನ ಮಾಡಲಾಗಿರುತ್ತೆ. ಸೊ ಇದರಲ್ಲಿ 3000ಕ್ಕಿಂತ ಹೆಚ್ಚು ಇನ್ಸ್ಪೆಕ್ಟರ್ಗಳು 45 ದಿನಗಳ ಕಾಲ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಜಾನುವಾರು ಮತ್ತು ಕೋಳಿ ಸಾಕಾಣಿಕೆಗೆ ಕೃಷಿ ಸ್ಥಾನಮಾನ ನೀಡಿದ ಮೊದಲ ಭಾರತೀಯ ರಾಜ್ಯ ಯಾವುದು? ಸೊ ವಿಚ್ ಇಂಡಿಯನ್ ಸ್ಟೇಟ್ ಬಿಕೇಮ್ ದಿ ಫಸ್ಟ್ ಟು ಗ್ರಾಂಟ್ ಅಗ್ರಿಕಲ್ಚರಲ್ ಸ್ಟೇಟಸ್ ಟು ಲೈಫ್ ಸ್ಟಾಕ್ ಅಂಡ್ ಪೌಲ್ಟ್ರಿ ಫಾರ್ಮಿಂಗ್. ಅಂದ್ರೆ ಈ ಜಾನುವಾರುಗಳನ್ನ ಸಾಕಣೆ ಮಾಡ್ತಕ್ಕಂಥದ್ದು ಮತ್ತೆ ಕೋಳಿ ಸಾಕಣೆ ಮಾಡಲಿಕ್ಕೆ ಇದಕ್ಕೆ ಈಗ ಕೃಷಿ ಸ್ಥಾನಮಾನವನ್ನ ನೀಡಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈಗ ಇಷ್ಟು ದಿನ ಇದು ಕೃಷಿ ಸ್ಥಾನ ಇರ್ಲಿಲ್ವಾ ಅಂದ್ರೆ ಇದಕ್ಕೆ ಕೃಷಿ ಸ್ಥಾನ ಇರೋದಿಲ್ಲ. ಇದನ್ನ ಅಲೈಡ್ ಸರ್ವಿಸಸ್ ಅಂತ ಹೇಳ್ತೇವೆ, ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸರ್ವಿಸಸ್ ಅಂತ ಹೇಳ್ತೇವೆ. ಈ ಲೈಫ್ ಸ್ಟಾಕ್ ಮತ್ತೆ ಪೋಲ್ಟ್ರಿ ಫಾರ್ಮಿಂಗ್ ಅಂತಕ್ಕಂಥದ್ದು ಅಲೈಡ್ ಸರ್ವಿಸಸ್ ಅಲ್ಲಿ ಬರ್ತಕ್ಕಂಥ ಒಂದು ಆಕ್ಟಿವಿಟೀಸ್ ಆಗಿರ್ತವೆ. ಸೊ ಈಗ ಅಲೈಡ್ ಸರ್ವಿಸಸ್ ನಿಂದ ಮೇನ್ ಕೃಷಿ ಸೇವೆಗಳಿಗೆ ಸೇರಿಸಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊದಲ ರಾಜ್ಯ ಯಾವ್ದಾಗಿರುತ್ತೆ ಅಂದ್ರೆ ಮಹಾರಾಷ್ಟ್ರ ಆಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಅಲ್ಲಿಗೆ ಅಫಿಷಿಯಲಿ ರೆಕಗ್ನೈಸ್ ಈ ಲೈಫ್ ಸ್ಟಾಕ್ ಫಾರ್ಮಿಂಗ್ ಮತ್ತೆ ಈ ಪೋಲ್ಟ್ರಿ ಫಾರ್ಮಿಂಗ್
ಏನಿರುತ್ತೆ ಸೊ ಅಫಿಷಿಯಲಿ ಅಧಿಕೃತವಾಗಿ ಸೊ ಇದನ್ನ ಅಗ್ರಿಕಲ್ಚರ್ ಕ್ಯಾಟಗರಿಗೆ ಸೇರಿಸಲಾಗಿರುತ್ತೆ. ಇಷ್ಟು ದಿನ ಅದನ್ನ ನಾವು ಅಲೈಡ್ ಆಕ್ಟಿವಿಟಿ, ಸಂಬಂಧಿತ ಚಟುವಟಿಕೆಗಳು ಅಂತ ಹೇಳ್ತಾ ಇದ್ವಿ. ಬಟ್ ಈಗ ಮಹಾರಾಷ್ಟ್ರದಲ್ಲಿ ಇನ್ಮೇಲೆ ಈ ಒಂದು ಲೈಫ್ ಸ್ಟಾಕ್ ಮತ್ತೆ ಪೌಲ್ಟ್ರಿಯನ್ನು ಕೂಡ ಅಗ್ರಿಕಲ್ಚರ್ ಅಂತ ಟ್ರೀಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದರಿಂದ ಎಷ್ಟು ಫ್ಯಾಮಿಲಿಗೆ ಬೆನಿಫಿಟ್ ಆಗುತ್ತೆ ಅಂದ್ರೆ 76 lakh ಫ್ಯಾಮಿಲೀಸ್ಗೆ ಇದರಿಂದ ಬೆನಿಫಿಟ್ ಆಗುತ್ತೆ. ಸೊ ಇದರಿಂದ 7,700 crore ಅಡಿಷನಲ್ ಆನ್ಯುವಲ್ ಇನ್ಕಮ್ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು? ಅಲೈಡ್ ಸರ್ವಿಸಸ್ಗೂ ಮತ್ತೆ ಈ ಕೃಷಿ ಈ ಒಂದು ಸ್ಥಾನಮಾನಕ್ಕೂ ಇರ್ತಕ್ಕಂಥ ಬೆನಿಫಿಟ್ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಮೊದಲನೇದು ಎಲೆಕ್ಟ್ರಿಸಿಟಿ, ವಿದ್ಯುತ್ ಏನಿರುತ್ತೆ. ಸೊ ಲೈಫ್ ಸ್ಟಾಕ್ ಯೂನಿಟ್ಸ್ಗೆ ಆ ಒಂದು ವಿದ್ಯುತ್ ಅನ್ನ ಅವರು ಬಳಕೆ ಮಾಡಿಕೊಂಡಾಗ ಕಮರ್ಷಿಯಲ್ ರೇಟ್ಸ್ ಅನ್ನ ಅವರು ಪೇ ಮಾಡಬೇಕಾಗಿತ್ತು. ಬಟ್ ಈಗ ಕೃಷಿಗೆ ಯಾವ ರೀತಿಯ ಒಂದು ವಿದ್ಯುತ್ ದರ ಇರುತ್ತೆ ಸೊ ಅಷ್ಟು ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಅವರಿಗೆ ವಿದ್ಯುತ್ ದರವನ್ನ ಅಥವಾ ವಿದ್ಯುತ್ ಬಿಲ್ ಅನ್ನ ಅವರು ಪಾವತಿ ಮಾಡಬೇಕಾಗಿರುತ್ತೆ. ಸೊ ಇದರಿಂದ ಸಾಕಷ್ಟು ರೈತರಿಗೆ ಇನ್ಕಮ್ ಸೇವ್ ಆಗುತ್ತೆ. ಅದಾದ್ಮೇಲೆ ಟ್ಯಾಕ್ಸ್ ರಿಲೀಫ್ ಅಂದ್ರೆ ತೆರಿಗೆಯಲ್ಲೂ ಕೂಡ ಅವರಿಗೆ ವಿನಾಯಿತಿ ಸಿಗುತ್ತೆ. ಗ್ರಾಮ ಪಂಚಾಯತ್ ಟು ಲೆವಿ ಅಗ್ರಿಕಲ್ಚರಲ್ ಟ್ಯಾಕ್ಸ್ ರೇಟ್ಸ್ ಆನ್ ದಿ ಲೈಫ್ ಸ್ಟಾಕ್ ಫಾರ್ಮ್ಸ್, ಅಂದ್ರೆ ಈ ಒಂದು ಜಾನುವಾರುಗಳನ್ನ ಸಾಕಣೆ ಮಾಡಲಿಕ್ಕೆ ಈ ಗ್ರಾಮ ಪಂಚಾಯಿತಿಗಳು ಕೃಷಿ ತೆರಿಗೆಯನ್ನ ವಿಧಿಸ್ತಾರೆ. ಮುಂಚೆ ಅಲೈಡ್ ಸರ್ವಿಸಸ್ಗೆ ಯಾವ ತೆರಿಗೆಯನ್ನ ವಿಧಿಸ್ತಾ ಇದ್ರು ಆ ಒಂದು ತೆರಿಗೆಯಿಂದ ಈಗ ಕೃಷಿ ತೆರಿಗೆಯನ್ನ ವಿಧಿಸಲಾಗುತ್ತೆ. ನೆಕ್ಸ್ಟ್ ಕ್ರೆಡಿಟ್ ಆಕ್ಸೆಸ್ ಅಂದ್ರೆ ಸಾಲವನ್ನ ಸುಲಭವಾಗಿ ಪಡೆಯಬಹುದಾಗಿರುತ್ತೆ. ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್ ಅಂತ ನೀವೇನ್ ಕೇಳಿರ್ತೀರಾ, ಸೊ ಇದು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಲವಾಗಿರುತ್ತೆ. ಸೊ ಅಗ್ರಿಕಲ್ಚರಲ್ ಇನ್ಪುಟ್ಸ್ ಅನ್ನ ಬೈ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ. ಬಟ್ ಇನ್ಮೇಲೆ ಅಲೈಡ್ ಸರ್ವಿಸಸ್ಗೂ ಕೂಡ ಈ ಪ್ರಧಾನ ಮಂತ್ರಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಬಳಕೆ ಮಾಡಿಕೊಂಡು ಅವರು ಸಾಲವನ್ನ ಸುಲಭವಾಗಿ ಪಡೆಯಬಹುದಾಗಿರುತ್ತೆ. ಅದಾದ್ಮೇಲೆ ದೇಶ್ಮುಖ್ ಯೋಜನಾ ಅಂತ ಇರುತ್ತೆ. ದೇಶ್ಮುಖ್ ಯೋಜನಾ ಮುಖಾಂತರ ಕೂಡ ಅವರು ಸಾಲವನ್ನ ಈ ಒಂದು ಅಲೈಡ್ ಸರ್ವಿಸಸ್ಗೆ ಪಡೆಯಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸೋಲಾರ್ ಸಬ್ಸಿಡೀಸ್ ಅಂದ್ರೆ ಅವರೇನಾದ್ರೂ ಸೋಲಾರ್ ಪ್ಯಾನಲ್ಗಳನ್ನ ಇನ್ಸ್ಟಾಲ್ ಮಾಡಿದ್ರೆ ಸೊ ಅವರಿಗೆ ರಿಯಾಯಿತಿ ದರದಲ್ಲಿ ಅಂದ್ರೆ ಕೃಷಿ ವ್ಯವಸ್ಥೆಗೆ ಯಾವ ರೀತಿಯ ರಿಯಾಯಿತಿಯನ್ನ ಕೊಡ್ತಾರೆ ಅದೇ ರೀತಿಯಲ್ಲಿ ಈ ಒಂದು ಅಲೈಡ್ ಸರ್ವಿಸಸ್ಗೂ ಕೂಡ ರಿಯಾಯಿತಿಯನ್ನ ಕೊಡ್ತಕ್ಕಂಥ ಒಂದು ಬೆನಿಫಿಟ್ ಅನ್ನ ಅವರು ಪಡೆಯಬಹುದಾಗಿರುತ್ತೆ. ಸೊ ಈ ಒಂದು ನಿರ್ಧಾರದ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ನೀತಿ ಆಯೋಗ್ ಮತ್ತೆ ಐಸಿಎಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇದರ ರೆಕಮೆಂಡೇಶನ್ಸ್ ಇರುತ್ತೆ. ಇದರ ರೆಕಮೆಂಡೇಶನ್ ಏನು ಅಂದ್ರೆ ಲೈಫ್ ಸ್ಟಾಕ್ ಅನ್ನ ಸೈಂಟಿಫಿಕ್ ಆಗಿ ಡೆವಲಪ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಜಾನುವಾರು ಸಾಕಣೆಯನ್ನ ವೈಜ್ಞಾನಿಕವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥ ನೀತಿ ಆಯೋಗ್ ಮತ್ತೆ ಐಸಿಎಂಆರ್ ನ ರೆಕಮೆಂಡೇಶನ್ಸ್ ಏನಿರುತ್ತೆ ಸೊ ಅದನ್ನ ಫುಲ್ಫಿಲ್ ಮಾಡಲಿಕ್ಕೆ ಮಹಾರಾಷ್ಟ್ರ ಈ ಒಂದು ನಿರ್ಧಾರವನ್ನ ಕೈಗೊಂಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ದೇಶದ ಮೊದಲ ಬುನಕಟ್ಟು ಜೀನೋಮ್ ಅನುಕ್ರಮ ಯೋಜನೆಯನ್ನ ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಸೊ ವಿಚ್ ಇಂಡಿಯನ್ ಸ್ಟೇಟ್ ಲಾಂಚ್ ಕಂಟ್ರೀಸ್ ಫಸ್ಟ್ ಟ್ರೈಬಲ್ ಜೀನೋಮ್ ಸೀಕ್ವೆನ್ಸಿಂಗ್ ಪ್ರಾಜೆಕ್ಟ್? ಸೊ ನಮ್ಮ ಭಾರತ ದೇಶದಲ್ಲಿ ಈ ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಂತೆ ಅವರ ಜೀನೋಮ್ ಅನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಸಿಂಪಲ್ ಆಗಿ ಹೇಳೋದಾದ್ರೆ ಅವರ DNA ಅನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ಯಾವ ರಾಜ್ಯ ಪ್ರಾರಂಭ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ ರಾಜ್ಯ ತನ್ನ ರಾಜ್ಯದಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳ ಜೀನೋಮ್ ಅನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ನಿಮ್ಗೆ DNA ಬಗ್ಗೆ ಗೊತ್ತಿರುತ್ತೆ. DNA ಅಂತಕ್ಕಂಥದ್ದು ನಮ್ಮ ನ್ಯೂಕ್ಲಿಯಸ್ ಅಲ್ಲಿರ್ತಕ್ಕಂಥ ಒಂದು ಅನುವಂಶೀಯ ವಸ್ತುವಾಗಿರುತ್ತೆ. ನಮ್ಮ ಗುಣಗಳನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಮಾಡ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಒಂದು ಸ್ಮಾಲ್ ಪಾರ್ಟ್ಸ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಜೀನ್ಸ್ ಅಥವಾ ವಂಶವಾಹಿಗಳು ಅಂತ ಹೇಳ್ತೇವೆ. ಈ ರೀತಿಯ ಜೀನ್ಗಳ ಗುಂಪನ್ನ ನಾವೇನಂತ ಕರಿತೀವಿ ಅಂದ್ರೆ ಜೀನೋಮ್ ಅಂತ ಕರಿತೇವೆ. ಸೊ ಈಗ ಗುಜರಾತ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳ ಜೀನೋಮ್ ಅನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ಈ ರೀತಿಯಾಗಿ ಬುಡಕಟ್ಟು ಜನಾಂಗಗಳ ಜೀನೋಮ್ ಅನ್ನ ಅಧ್ಯಯನ ಮಾಡ್ತಕ್ಕಂಥ ಭಾರತ ದೇಶದ ಮೊದಲ ರಾಜ್ಯವಾಗಿ ನಾವು ಗುಜರಾತ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದರಿಂದ ಏನ್ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಅವರು ಏನಂತ ಟೈಟಲ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಕ್ರಿಯೇಷನ್ ಆಫ್ ರೆಫರೆನ್ಸ್ ಜೀನೋಮ್ ಡೇಟಾಬೇಸ್ ಅಂತ ಹೇಳ್ತಾರೆ. ಅಂದ್ರೆ ಉಲ್ಲೇಖ ಜೀನೋಮ್ ಡೇಟಾಬೇಸ್ ಅನ್ನ ರಚನೆ ಅಂತಕ್ಕಂಥ ಒಂದು ಶೀರ್ಷಿಕೆಯ ಆಧಾರದ ಮೇಲೆ ಈ ಒಂದು ಸಮೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಸಮೀಕ್ಷೆಯಲ್ಲಿ 2,000 ವ್ಯಕ್ತಿಗಳು ಮತ್ತೆ 17 ಡಿಸ್ಟ್ರಿಕ್ಟ್ಸ್ ಗಳಲ್ಲಿ 17 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಟ್ರೈಬಲ್ ಪಾಪ್ಯುಲೇಷನ್ಗೆ ಒಳಗೊಂಡಿರ್ತಕ್ಕಂಥ 2,000 ವ್ಯಕ್ತಿಗಳ ಜೀನೋಮ್ ಅನ್ನ ಸೀಕ್ವೆನ್ಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಯಾರು ಇದನ್ನ ಗುಜರಾತ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ
ಗುಜರಾತ್ ಬಯೋಟೆಕ್ನಾಲಜಿ ರಿಸರ್ಚ್ ಸೆಂಟರ್ ವತಿಯಿಂದ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದರ ಬಜೆಟ್ 2025-26 ಸ್ಟೇಟ್ ಬಜೆಟ್ ನಿಂದ ಅಂದ್ರೆ ರಾಜ್ಯ ಬಜೆಟ್ ನಿಂದ ಹಣವನ್ನ ಈ ಒಂದು ಪ್ರಾಜೆಕ್ಟ್ ಆಗಿ ಬಳಕೆ ಮಾಡಲಾಗ್ತಾ ಇದೆ. ಸೊ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್, ಯಾವ ಕಾರಣಕ್ಕಾಗಿ ಜೀನೋಮ್ ಸೀಕ್ವೆನ್ಸಿಂಗ್ ಅನ್ನ ಮಾಡ್ತಾರೆ, ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂತ ನಾವಿಲ್ಲಿ ಚೆಕ್ ಮಾಡೋದಾದ್ರೆ ಈ ಒಂದು ಹೆರಿಡಿಟಿ ಡಿಸೀಸಸ್ ಅಂತ ಹೇಳ್ತೇವೆ. ಹೆರಿಡಿಟಿ ಅಂದ್ರೆ ಈ ಜೀನ್ಗಳಲ್ಲಿ ಆಗ್ತಕ್ಕಂಥ ದೋಷಗಳಿಂದ ಬರ್ತಕ್ಕಂಥ ಒಂದು ಕಾಯಿಲೆಗಳು, ಅದನ್ನ ಜೆನೆಟಿಕ್ ಡಿಸೀಸಸ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಕಾಯಿಲೆಗಳ ಬಗ್ಗೆ ಒಂದು ಪತ್ತೆ ಹಚ್ಚಲಿಕ್ಕೆ ನಾವು DNA ನ ಅಧ್ಯಯನ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಕೇಳಿರ್ತೀರಾ. ಸೊ ಸಿಕ್ಕಲ್ ಸೆಲ್ ಅನಿಮಿಯಾದಲ್ಲಿ ನಮ್ಮ ಒಂದು RBC ಬೈ ಕಾನ್ಕೇವ್ ಶೇಪ್ ಏನಿರುತ್ತೆ, ಸೊ ಅದು ಬೈ ಕಾನ್ಕೇವ್ ಶೇಪ್ ಅನ್ನ ಕಳೆದುಕೊಂಡು ಅದು ಸಿಕ್ಕಲ್ ಶೇಪ್ಗೆ ಕನ್ವರ್ಟ್ ಆಗುತ್ತೆ, ಅಂದ್ರೆ ಕುಡುಗೋಲಿನ ಆಕಾರಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ಇದನ್ನೇ ನಾವು ಜೆನೆಟಿಕ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಜೀನ್ಸ್ ಗಳನ್ನ ಅಧ್ಯಯನ ಮಾಡುವ ಮುಖಾಂತರ ಸೊ ಈ ಒಂದು ರೋಗಗಳನ್ನ ನಾವು ಪತ್ತೆ ಹಚ್ಚಬಹುದಾಗಿರುತ್ತೆ. ಈ ರೀತಿಯಾಗಿ ಸಾಕಷ್ಟು ಜೆನೆಟಿಕ್ ಡಿಸೀಸಸ್ ಇರುತ್ತೆ. ಸೊ ಈ ರೀತಿಯ ರೋಗಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಮಗೆ ಜೀನೋಮ್ ಸೀಕ್ವೆನ್ಸಿಂಗ್ ಅಂತಕ್ಕಂಥದ್ದು ಬೆನಿಫಿಟ್ ಆಗುತ್ತೆ. ಹಾಗಿದ್ರೆ ನಮ್ಮ ಭಾರತ ರಾಷ್ಟ್ರ ಈ ಸಿಕ್ಕಲ್ ಸೆಲ್ ಅನಿಮಿಯಾವನ್ನ ಎರಾಡಿಕೇಟ್ ಮಾಡಲಿಕ್ಕೆ ಒಂದು ಟಾರ್ಗೆಟ್ ವರ್ಷವನ್ನ ಇಟ್ಕೊಂಡಿದೆ. ಆ ಟಾರ್ಗೆಟ್ ವರ್ಷ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ನೇಟ್ ಇಮ್ಯುನಿಟಿಯನ್ನ ಅಧ್ಯಯನ ಮಾಡಲಿಕ್ಕೆ, ಇನ್ನೇಟ್ ಇಮ್ಯುನಿಟಿ ಅಂದ್ರೆ ಸಹಜ ರೋಗ ನಿರೋಧಕ ಶಕ್ತಿ ಅಂತ ಕರೀತೇವೆ. ಅಂದ್ರೆ ನಮ್ಮ ಒಂದು ಇಮ್ಯುನಿಟಿಯಲ್ಲಿ ಮೇಜರ್ಲಿ 2 ಕ್ಲಾಸಿಫಿಕೇಶನ್ಸ್ ಇರುತ್ತೆ. ಒಂದನ್ನ ಇನ್ನೇಟ್ ಇಮ್ಯುನಿಟಿ ಅಂತ ಕರಿತೇವೆ, ಇನ್ನೊಂದನ್ನ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಕರಿತೇವೆ. ಇನ್ನೇಟ್ ಅಂದ್ರೆ ನಮಗೆ ಬೈ ಬರ್ತ್ ಇರ್ತಕ್ಕಂಥ ಒಂದು ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಆಗಿರುತ್ತೆ. ಅಕ್ವೈರ್ಡ್ ಅಂದ್ರೆ ನಾವು ಕೆಲವೊಂದು ರೋಗಗಳಿಗೆ ಎಕ್ಸ್ಪೋಸ್ ಆದಾಗ ನಮ್ಮ ದೇಹದಲ್ಲಿ ಅದರ ವಿರುದ್ಧವಾಗಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಹೇಳ್ತೇವೆ. ಸೊ ಸ್ವಾಭಾವಿಕವಾಗಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಎಷ್ಟಿದೆ ಅದನ್ನ ಅಧ್ಯಯನ ಮಾಡಲಿಕ್ಕೆ ನಾವು ಈ ಜೀನೋಮ್ ಸೀಕ್ವೆನ್ಸಿಂಗ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಜೀನೋಮ್ ಸೀಕ್ವೆನ್ಸಿಂಗ್ ಅಂದ್ರೆ ಏನು, ಇದನ್ನ ನಾನು ಆಲ್ರೆಡಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸೊ ನಮ್ಮ DNA ಸೀಕ್ವೆನ್ಸ್ ಅನ್ನ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ಜೀನೋಮ್ ಸೀಕ್ವೆನ್ಸಿಂಗ್ ಅಂತ ಕರೀತೇವೆ. ಸೊ ಹಾಗಿದ್ರೆ DNA ಅಲ್ಲಿ ಏನನ್ನ ಅಧ್ಯಯನ ಮಾಡ್ತಾರೆ ಅಂದ್ರೆ DNA ಅಲ್ಲಿ ನ್ಯೂಕ್ಲಿಯೋಟೈಡ್ ಬೇಸಸ್ ಅಂತ ಇರುತ್ತೆ. ಇದನ್ನ ನಾವು ನೈಟ್ರೋಜನ್ ಬೇಸಸ್ ಅಥವಾ ಸಾರಜನಕದ ಕ್ಷಾರೀಯಗಳು ಅಂತ ಕರಿತೇವೆ. ಕನ್ನಡದಲ್ಲಿ 4 ಸಾರಜನಕದ ಕ್ಷಾರೀಯಗಳಿರುತ್ತೆ. ಅದನ್ನ ನಾವು ATGC ಅಂತ ಹೇಳ್ತೇವೆ. ಅಡಿನೈನ್, ಥೈಮಿನ್, ಸೈಟೋಸಿನ್ ಮತ್ತೆ ಗ್ವಾನಿನ್. ಇದನ್ನ ನಾವು ನಮ್ಮ DNA ಅಲ್ಲಿ ಇರ್ತಕ್ಕಂಥ ಸಾರಜನಕದ ಕ್ಷಾರೀಯಗಳು ಅಂತ ಕರಿತೇವೆ. ಸೊ A ಯಾವಾಗ್ಲೂ T ಜೊತೆ ಡಬಲ್ ಹೈಡ್ರೋಜನ್ ಬಾಂಡ್ ಇಂದ ಕನೆಕ್ಟ್ ಆಗುತ್ತೆ. G ಯಾವಾಗ್ಲೂ C ಜೊತೆ ಟ್ರಿಪಲ್ ಬಾಂಡ್ ಇಂದ ಕನೆಕ್ಟ್ ಆಗಿರುತ್ತೆ. ಸೊ ಇದರ ಸೀಕ್ವೆನ್ಸ್ ಹೇಗಿದೆ ಅನ್ನೋದನ್ನ ಅಧ್ಯಯನ ಮಾಡ್ತಾರೆ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಜೀನೋಮ್ ಸೀಕ್ವೆನ್ಸಿಂಗ್ ಅಂತ ಕರಿತೇವೆ. ಸೊ ನಮ್ಮ DNA ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಬೇಸಸ್, 4 ನೈಟ್ರೋಜನ್ ಬೇಸಸ್ ಇರುತ್ತೆ. ಅದು ಬೇರೆ ಬೇರೆ ಪ್ಯಾಟರ್ನ್ಸ್ ಗಳಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಯಾವ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿದೆ ಅನ್ನೋದನ್ನ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ಜೀನೋಮ್ ಸೀಕ್ವೆನ್ಸಿಂಗ್ ಅಂತ ಹೇಳ್ತೇವೆ. ಸೊ ಹಾಗಿದ್ರೆ RNA ಅಲ್ಲೂ ಕೂಡ ಇದೇ ರೀತಿಯ ನೈಟ್ರೋಜನ್ ಬೇಸಸ್ ಇರುತ್ತೆ. ಹಾಗಿದ್ರೆ RNA ಅಲ್ಲಿ DNA ಅಲ್ಲಿ ಇರ್ತಕ್ಕಂಥ ಒಂದು ನೈಟ್ರೋಜನ್ ಬೇಸ್ ಭಿನ್ನವಾಗಿರುತ್ತೆ. ಆ ಹೊಸ ನೈಟ್ರೋಜನ್ ಬೇಸ್ ಯಾವುದು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೈನ್ಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಈ ಪ್ರಶ್ನೆಗಳೆಲ್ಲ ತುಂಬಾ ಸುಲಭವಾಗಿ ಆನ್ಸರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ ಟೆಕ್ನಾಲಜಿಯನ್ನ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಲಿಕ್ಕೆ ಬಳಕೆ ಮಾಡ್ತಾರೆ, ಸೊ ಇದು ಕೂಡ ನಮಗೆ ಪ್ರಶ್ನೆ ಕೇಳಬಹುದಾಗಿರುತ್ತೆ. ಅದನ್ನ NGS ಅಂತ ಹೇಳ್ತೇವೆ. NGS ಅಂದ್ರೆ ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಅನ್ನ ಬಳಕೆ ಮಾಡ್ತಾರೆ. ಸೊ ಇದು ಹೈ ಸ್ಪೀಡ್ ಹೈ ವಾಲ್ಯೂಮ್ ಅನಾಲಿಸಿಸ್, ಅಂದ್ರೆ ಅತ್ಯಂತ ವೇಗವಾಗಿ ಹೆಚ್ಚಿನ ಸಂಖ್ಯೆಯ ಜನರ DNA ನ ನಾವು ಅನಲೈಸ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ನೆಕ್ಸ್ಟ್ ಜನರೇಷನ್ ಅನುಕ್ರಮವನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಸೊ DNA ಸೀಕ್ವೆನ್ಸಿಂಗ್ ಅಲ್ಲಿ ಅಥವಾ ಜೀನೋಮ್ ಸೀಕ್ವೆನ್ಸಿಂಗ್ ನಲ್ಲಿ ಡಿಫರೆಂಟ್ ಟೈಪ್ಸ್ ಇರುತ್ತೆ, ಅನೇಕ ವಿಧಗಳಿರುತ್ತೆ. ಇದೆಲ್ಲ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಓದ್ತೀರಾ. ಸೊ ಆ ಬೇಸಿಕ್ಸ್ ಅನ್ನ ನಾನು ಕರೆಂಟ್ ಅಫೇರ್ಸ್ ಜೊತೆ ಕವರ್ ಮಾಡ್ತಾ ಇರ್ತೇನೆ. ಸೊ ಈ ಒಂದು ಜೀನೋಮ್ ಸೀಕ್ವೆನ್ಸಿಂಗ್ ಅನ್ನ ಯಾವ ಯಾವ ವಿಧಗಳಲ್ಲಿ ಮಾಡ್ತಾರೆ ಅಂದ್ರೆ ಮೊದಲನೇದನ್ನ ನಾವು ಹೋಲ್ ಜೀನೋಮ್ ಸೀಕ್ವೆನ್ಸಿಂಗ್ ಅಂತ ಕರಿತೇವೆ. ಅಂದ್ರೆ ಸಂಪೂರ್ಣವಾದ ಜೀನೋಮ್ ಅನ್ನ ಅನುಕ್ರಮ ಮಾಡ್ತಕ್ಕಂಥದ್ದು ಮೊದಲನೇ ವಿಧವಾಗಿರುತ್ತೆ. ಇಲ್ಲಿ ಸೀಕ್ವೆನ್ಸಸ್ ದಿ ಎಂಟೈರ್ ಜೀನೋಮ್, ಅಂದ್ರೆ ಆ ಸಂಪೂರ್ಣವಾಗಿರ್ತಕ್ಕಂಥ ಜೀನೋಮ್ ಅನ್ನ ಅನುಕ್ರಮಣ ಮಾಡಲಾಗುತ್ತೆ, ಇನ್ಕ್ಲೂಡಿಂಗ್ ಕೋಡಿಂಗ್ ಅಂಡ್ ನಾನ್ ಕೋಡಿಂಗ್ ರೀಜನ್ಸ್. ಅಂದ್ರೆ ಕೋಡಿಂಗ್ ಅಂದ್ರೆ ಕೆಲವೊಂದು DNA ಯ ಭಾಗ ಒಂದು ಪ್ರೋಟೀನ್ಗೆ ಕೋಡ್ ಮಾಡುತ್ತೆ, ಕೆಲವೊಂದು DNA ಭಾಗ ಯಾವ ಪ್ರೋಟೀನ್ಗೂ ಕೂಡ ಕೋಡ್ ಮಾಡೋದಿಲ್ಲ. ಸೊ ಈ ಒಂದು ಸಂಪೂರ್ಣ ಜೀನೋಮಿಂಗ್ ಸೀಕ್ವೆನ್ಸಿಂಗ್ ನಲ್ಲಿ ಕೋಡಿಂಗ್ ಪಾರ್ಟ್ ಅನ್ನು ಅವರು ಸೀಕ್ವೆನ್ಸಿಂಗ್ ಮಾಡಲಾಗುತ್ತೆ, ನಾನ್ ಕೋಡಿಂಗ್ ಪಾರ್ಟ್ ಅನ್ನು ಕೂಡ ಅವರು ಸೀಕ್ವೆನ್ಸಿಂಗ್ ಮಾಡಲಾಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಹೋಲ್ ಜೀನೋಮ್ ಸೀಕ್ವೆನ್ಸಿಂಗ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಇಫ್ ದಿಸ್ ಇಸ್ ಯುವರ್ DNA ಮಾಲಿಕ್ಯೂಲ್, ಸೊ DNA ಮಾಲಿಕ್ಯೂಲ್ ಅಲ್ಲಿ ಇಮ್ಯಾಜಿನ್ ಇವೆಲ್ಲ ನೈಟ್ರೋಜನ್ ಬೇಸಸ್ ATGC ಅಂತ ನಾನು ಏನ್ ಹೇಳಿದ್ದೆ. ಸೊ
ಸೊ ಈ ರೀತಿ ಎಲ್ಲ ನೈಟ್ರೋಜನ್ ಬೇಸಸ್ ಹೈಡ್ರೋಜನ್ ಬಾಂಡ್ ಇಂದ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಸೊ ಕೆಲವೊಂದು ನೈಟ್ರೋಜನ್ ಬೇಸಸ್ ಮಾತ್ರ ಒಂದು ಪ್ರೋಟೀನ್ಗೆ ಕೋಡ್ ಮಾಡುತ್ತೆ, ಕೆಲವೊಂದು ಯಾವುದೇ ಪ್ರೋಟೀನ್ಗೂ ಕೋಡ್ ಮಾಡೋದಿಲ್ಲ. ಸೊ ಕಂಪ್ಲೀಟ್ ಜೀನೋಮಿಕ್ ಸೀಕ್ವೆನ್ಸಿಂಗ್ ನಲ್ಲಿ ಈ ಕೋಡೆಡ್ ಪಾರ್ಟ್ ಆಗಿರ್ಬೋದು, ನಾನ್ ಕೋಡೆಡ್ ಪಾರ್ಟ್ ಆಗಿರ್ಬೋದು, ಸೊ ಎರಡನ್ನೂ ಕೂಡ ಅನುಕ್ರಮ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಹೋಲ್ ಜೀನೋಮ್ ಸೀಕ್ವೆನ್ಸಿಂಗ್ ಅಂತ ಹೇಳ್ತೇವೆ. ಸೊ ಎರಡನೇದನ್ನು ನಾವು ಎಕ್ಸಾಮ್ ಸೀಕ್ವೆನ್ಸಿಂಗ್ ಅಂತ ಹೇಳ್ತೇವೆ. ಎಕ್ಸಾಮ್ ಸೀಕ್ವೆನ್ಸಿಂಗ್ ಅಂದ್ರೆ ಅವರು ಪ್ರೋಟೀನ್ ಕೋಡಿಂಗ್ ರೀಚನ್ ಏನಿರುತ್ತೆ ಅಂದ್ರೆ ಪ್ರೋಟೀನ್ ಅನ್ನ ಕೋಡ್ ಮಾಡ್ತಕ್ಕಂಥ ಒಂದು ವಲಯ ಏನಿರುತ್ತೆ, ಸೊ ಅದನ್ನ ಮಾತ್ರ ಸೀಕ್ವೆನ್ಸಿಂಗ್ ಮಾಡಿದ್ರೆ ಆ ಮೆಥಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸಾಮ್ ಅಂತ ಕರಿತೇವೆ. ಸೊ ಅಲ್ಲಿಗೆ ಪ್ರೋಟೀನ್ ಅನ್ನ ಕೋಡ್ ಮಾಡ್ತಕ್ಕಂಥ ಜೀನೋಮ್ ಪರ್ಸೆಂಟೇಜ್ ವೈಸ್ ಹೇಳೋದಾದ್ರೆ ಕೇವಲ 1 to 2% ಮಾತ್ರ ಇರುತ್ತೆ. ಅಂದ್ರೆ ಸಂಪೂರ್ಣವಾದ ಜೀನೋಮ್ ನಲ್ಲಿ ಪ್ರೋಟೀನ್ಗೆ ಕೋಡ್ ಮಾಡ್ತಕ್ಕಂಥ ಭಾಗ ಕೇವಲ 1-2% ಮಾತ್ರ ಇರುತ್ತೆ. ಅದನ್ನ ಮಾತ್ರ ಸೀಕ್ವೆನ್ಸಿಂಗ್ ಮಾಡಿದ್ರೆ ಆ ಮೆಥಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸಾಮ್ ಸೀಕ್ವೆನ್ಸಿಂಗ್ ಅಂತ ಕರಿತೇವೆ. ನೆಕ್ಸ್ಟ್ ಮೂರನೇ ಮೆಥಡ್ ಅನ್ನ ನಾವು ಟಾರ್ಗೆಟೆಡ್ ಸೀಕ್ವೆನ್ಸಿಂಗ್ ಅಂತ ಕರಿತೇವೆ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ನಮಗೆ ಯಾವ ಜೀನ್ ಆಸಕ್ತಿ ಇರುತ್ತೆ, ಯಾವ ಜೀನ್ ಮೇಲೆ ನಾವು ಅಧ್ಯಯನ ಮಾಡಬೇಕು, ಸೊ ಆ ಒಂದು ಜೀನ್ ನ ಭಾಗವನ್ನ ನಾವು ಸೀಕ್ವೆನ್ಸಿಂಗ್ ಮಾಡ್ತೇವೆ. ಸೊ ಇದನ್ನ ನಾವು ಉದ್ದೇಶಿತ ಅನುಕ್ರಮ ಅಂತ ಕರಿತೇವೆ. ಬಿಕಾಸ್ ನಾವು ಟಾರ್ಗೆಟ್ ಮಾಡ್ತೇವೆ, ಯಾವ್ದನ್ನ ನಾವು ಸ್ಟಡಿ ಮಾಡಬೇಕು ಅದನ್ನ ಟಾರ್ಗೆಟ್ ಮಾಡುವ ಮುಖಾಂತರ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ಟಾರ್ಗೆಟೆಡ್ ಸೀಕ್ವೆನ್ಸಿಂಗ್ ಅಂತ ಕರಿತೇವೆ. ನಾಲ್ಕನೇದನ್ನ ಮೆಟಾ ಜಿನೋಮಿಕ್ ಸೀಕ್ವೆನ್ಸಿಂಗ್ ಅಂತ ಕರಿತೇವೆ. ಸೊ ಮೆಟಾ ಜಿನೋಮಿಕ್ ಸೀಕ್ವೆನ್ಸಿಂಗ್ ನಲ್ಲಿ ಎನ್ವೈರನ್ಮೆಂಟಲ್ ಸ್ಯಾಂಪಲ್ಸ್ ಅಂದ್ರೆ ಪರಿಸರದಲ್ಲಿ ಸಿಗ್ತಕ್ಕಂಥ ಒಂದು ಮಾದರಿಗಳನ್ನ ನೇರವಾಗಿ ಸೀಕ್ವೆನ್ಸಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮೆಟಾ ಜಿನೋಮಿಕ್ ಸೀಕ್ವೆನ್ಸಿಂಗ್ ಅಂತ ಹೇಳ್ತೇವೆ. ಸೊ ಇಷ್ಟು ಜಿನೋಮಿಕ್ ಸೀಕ್ವೆನ್ಸಿಂಗ್ ನಲ್ಲಿ ಇರ್ತಕ್ಕಂಥ ವಿವಿಧ ಟೈಪ್ಸ್ ಗಳಾಗಿರ್ತವೆ. ನೆಕ್ಸ್ಟ್ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು, ನಮ್ಗೆ ಆಗ್ತಕ್ಕಂಥ ಪ್ರಯೋಜನಗಳೇನು ಅಂತ ನಾವು ನೋಡೋದಾದ್ರೆ ಹೆಲ್ತ್ ಕೇರ್, ನಾನು ಮುಂಚೆನೆ ಹೇಳಿದಾಗೆ ಜೆನೆಟಿಕ್ ಡಿಸೀಸಸ್ ಅನ್ನ ನಾವು ಐಡೆಂಟಿಫೈ ಮಾಡಬಹುದಾಗಿರುತ್ತೆ, ಕ್ಯಾನ್ಸರ್ ಮ್ಯೂಟೇಷನ್ ಅನ್ನ ನಾವು ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕೆಲವೊಂದು ವ್ಯಕ್ತಿಗಳಿಗೆ ಕಸ್ಟಮೈಸ್ಡ್ ಮೆಡಿಸಿನ್ಸ್ ಅನ್ನ ಕೊಡ್ಲಿಕ್ಕೆ ಅಂದ್ರೆ ಅವರಿಗೆ ತಕ್ಕ ಹಾಗೆ ಔಷಧಿಗಳನ್ನ ನಾವು ಫಾರ್ಮುಲೇಟ್ ಮಾಡಲಿಕ್ಕೆ ಈ ಒಂದು ಜೀನ್ಸ್ ಅನ್ನ ನಾವು ಅಧ್ಯಯನ ಮಾಡಬೇಕಾಗಿರುತ್ತೆ. ಸೊ ಎರಡನೇದು ನಮ್ಮ ಅಗ್ರಿಕಲ್ಚರ್ ಅಲ್ಲೂ ಕೂಡ ಇದು ಬೆನಿಫಿಟ್ ಆಗುತ್ತೆ. ಕ್ರಾಪ್ ಟ್ರೇಟ್ಸ್ ಮತ್ತೆ ಡಿಸೀಸ್ ರೆಸಿಸ್ಟೆನ್ಸ್ ಅಂದ್ರೆ ಆ ಒಂದು ಬೆಳೆಗಳಿಗೆ ವಿಶೇಷ ಗುಣಗಳು ಮತ್ತೆ ಈ ಡಿಸೀಸ್ ಅಥವಾ ಕಾಯಿಲೆಗಳಿಂದ ಅವುಗಳಿಗೆ ಪ್ರತಿರೋಧವನ್ನ ನೀಡಲಿಕ್ಕೆ ಸೊ ಈ ಒಂದು ಜೀನೋಮ್ ಸೀಕ್ವೆನ್ಸಿಂಗ್ ಅನ್ನ ನಾವು ಅಧ್ಯಯನ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಫೋರೆನ್ಸಿಕ್, ಆಬ್ವಿಯಸ್ಲಿ ಈ ಫೋರೆನ್ಸಿಕ್ ಅಥವಾ ವಿಧಿ ವಿಜ್ಞಾನದಲ್ಲೂ ಕೂಡ DNA ಸೀಕ್ವೆನ್ಸಿಂಗ್ ಅಥವಾ ಜೀನೋಮ್ ಸೀಕ್ವೆನ್ಸಿಂಗ್ ಅನ್ನ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಎವಲ್ಯೂಷನರಿ ಬಯೋಲಾಜಿ, ಇದರಲ್ಲಿ ಈ ಒಂದು ಆನ್ಸೆಸ್ಟ್ರಿ ಅಂದ್ರೆ ಪೂರ್ವಜರನ್ನ ಪತ್ತೆ ಹಚ್ಚಲಿಕ್ಕೆ, ಸ್ಪೀಶೀಸ್ ಡೈವರ್ಜೆನ್ಸ್ ಅಂದ್ರೆ ಪ್ರಭೇದಗಳಲ್ಲಿರ್ತಕ್ಕಂಥ ವೈವಿಧ್ಯತೆಯನ್ನ ಪತ್ತೆ ಹಚ್ಚಲಿಕ್ಕೆ ಸೊ ಈ ಒಂದು ಜೀನೋಮ್ ಸೀಕ್ವೆನ್ಸಿಂಗ್ ಅನ್ನ ಮಾಡ್ತಕ್ಕಂಥದ್ದು ಸೊ ಪ್ರಮುಖವಾಗಿರ್ತಕ್ಕಂಥ ಅಡ್ವಾಂಟೇಜಸ್ ಆಗಿರುತ್ತೆ. ಅದರ ಜೊತೆಗೆ ಪಬ್ಲಿಕ್ ಹೆಲ್ತ್, ಸಾರ್ವಜನಿಕ ಆರೋಗ್ಯ, ಫಾರ್ ಎಕ್ಸಾಂಪಲ್ ಕೆಲವೊಂದು ಕಾಯಿಲೆಗಳು ಔಟ್ ಬ್ರೇಕ್ ಆಗುತ್ತೆ. ಸೊ ನಾವು ನೋಡಿದ್ದೀವಿ ಕರೋನಾ ಅಂತಕ್ಕಂಥ ಎಪಿಡೆಮಿಕ್ಸ್ ಗಳು ಏಕಾಏಕಿ ಸ್ಫೋಟಗೊಳ್ಳುತ್ತೆ. ಸೊ ಆ ಒಂದು ಪಾಪ್ಯುಲೇಷನ್ ಅನ್ನ ರೆಸಿಸ್ಟೆನ್ಸ್ ಅನ್ನ ಅಧ್ಯಯನ ಮಾಡ್ಲಿಕ್ಕೂ ಕೂಡ ನಾವು ಈ ಒಂದು ಜೀನೋಮ್ ಸೀಕ್ವೆನ್ಸಿಂಗ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇಷ್ಟೊತ್ತು ನಾನು ಡಿಸ್ಕಸ್ ಮಾಡಿದ್ದು ಗುಜರಾತ್ ನಲ್ಲಿ ಏನಕ್ಕೆ ಮಾಡ್ತಾ ಇದ್ದಾರೆ, ಅದಾದ್ಮೇಲೆ ಜನರಲಿ ಜೀನೋಮ್ ಸೀಕ್ವೆನ್ಸಿಂಗ್ ಟೈಪ್ಸ್ ಯಾವ್ದು, ಜೀನೋಮ್ ಸೀಕ್ವೆನ್ಸಿಂಗ್ ಇಂದ ಏನೇನು ಅಪ್ಲಿಕೇಶನ್ಸ್ ಇದೆ ಅಂತ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಈಗ ಭಾರತ ದೇಶದ ಮಟ್ಟದಲ್ಲೂ ಕೂಡ ಜೀನೋಮ್ ಸೀಕ್ವೆನ್ಸಿಂಗ್ ಅನ್ನ ಈ ಮುಂಚೆ ಮಾಡಲಾಗಿರುತ್ತೆ. ಆ ಜೀನೋಮ್ ಸೀಕ್ವೆನ್ಸಿಂಗ್ ಗಳು ಯಾವುದು ಅಂತ ನಾವು ನೋಡೋದಾದ್ರೆ ಸೊ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಮಾಡಿರ್ತಾರೆ. ಈ ಒಂದು ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ನಲ್ಲಿ 10,000 ಜೀನೋಮ್ಸ್ ಅನ್ನ ಸೀಕ್ವೆನ್ಸಿಂಗ್ ಮಾಡಲಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಜನಾಂಗಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ವೈವಿಧ್ಯತೆಗಳನ್ನ ಅಧ್ಯಯನ ಮಾಡುವ ಸಲುವಾಗಿ ಜೀನೋಮ್ ಇಂಡಿಯಾ ಯೋಜನೆಯನ್ನ ನಮ್ಮ ಭಾರತ ಸರ್ಕಾರ ಕಂಡಕ್ಟ್ ಮಾಡಿರುತ್ತೆ. ಸೊ ಎರಡನೇ ಯೋಜನೆಯನ್ನ ನಾವು ಇಂಡಿಜನ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಸೊ ಇಂಡಿಜನ್ ಪ್ರೋಗ್ರಾಮ್ ಅನ್ನ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಎಥ್ನಿಕ್ ಡೈವರ್ಸಿಟಿ ಅಂಡ್ ಪಬ್ಲಿಕ್ ಹೆಲ್ತ್ ಅಪ್ಲಿಕೇಶನ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರುವ ಜನಾಂಗೀಯ ವೈವಿಧ್ಯತೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸಾರ್ವಜನಿಕ ಆರೋಗ್ಯದನ್ನ ಉತ್ತಮ ಮಾಡುವ ಸಲುವಾಗಿ ನಮ್ಮ ಜೀನ್ಸ್ ಅನ್ನ ಅಧ್ಯಯನ ಮಾಡಬೇಕಾಗಿರುತ್ತೆ. ಸೊ ಈ ಕಾರಣಕ್ಕಾಗಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಅನ್ನ ನಾವು ಇಂಡಿಜನ್ ಕಾರ್ಯಕ್ರಮ ಅಂತ ಹೇಳ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಆಕಾಶ್ ಪ್ರೈಮ್ ಕ್ಷಿಪಣಿಯನ್ನು ಪ್ರಾಥಮಿಕವಾಗಿ ಯಾವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ? ವಾಟ್ ಇಸ್ ದಿ ಆಕಾಶ್ ಪ್ರೈಮ್ ಮಿಸೈಲ್ ಪ್ರೈಮರಲಿ ಡಿಸೈನ್ಡ್ ಫಾರ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಕ್ಷಿಪಣಿ ವ್ಯವಸ್ಥೆ ಆಗಿರುತ್ತೆ. ಈ ಒಂದು ಕ್ಷಿಪಣಿ ವ್ಯವಸ್ಥೆಯನ್ನ ನಾವು ಆಕಾಶ್ ಪ್ರೈಮ್ ಅಂತ ಹೇಳ್ತೇವೆ. ಸೊ ಈ ಕ್ಷಿಪಣಿ ವ್ಯವಸ್ಥೆಯನ್ನ ನಮ್ಮ ಭಾರತ ದೇಶದ ರಕ್ಷಣಾ
ರಕ್ಷಣಾ ವ್ಯವಸ್ಥೆ ಯಾವ ಕಾರಣಕ್ಕಾಗಿ ವಿನ್ಯಾಸ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎತ್ತರ ಪ್ರದೇಶಗಳಲ್ಲಿ ವಾಯು ರಕ್ಷಣೆ ಅಥವಾ ಹೈ ಆಲ್ಟಿಟ್ಯೂಡ್ ಏರ್ ಡಿಫೆನ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಲಡಾಖ್ ಈ ರೀತಿಯ ಪ್ರದೇಶಗಳಲ್ಲಿ ಅದು ತುಂಬಾ ಎತ್ತರವಾಗಿರ್ತಕ್ಕಂಥ ಪ್ರದೇಶಗಳಾಗಿರುತ್ತೆ. ಅಂಡ್ ಲಡಾಖ್ ಇವೆಲ್ಲ ಪ್ರದೇಶಗಳು ನಮಗೆ ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನಾವು ಬೇರೆ ರಾಷ್ಟ್ರಗಳೊಂದಿಗೆ ತಮ್ಮ ಗಡಿಗಳನ್ನ ಹಂಚಿಕೊಳ್ತಕ್ಕಂಥ ಭಾಗಗಳಾಗಿರೋದ್ರಿಂದ ಆ ಭಾಗದಲ್ಲಿ ನಮಗೆ ಡಿಫೆನ್ಸ್ ಸಿಸ್ಟಮ್ ಬೇಕಾಗಿರುತ್ತೆ. ಅಂದ್ರೆ ಎತ್ತರದ ಪ್ರದೇಶಗಳಲ್ಲಿ ಒಂದು ರಕ್ಷಣಾ ವ್ಯವಸ್ಥೆ ಬೇಕಾಗಿರುತ್ತೆ. ಆ ರೀತಿಯ ರಕ್ಷಣಾ ವ್ಯವಸ್ಥೆಯನ್ನು ಒದಗಿಸ್ತಕ್ಕಂಥ ಒಂದು ಮಿಸೈಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಕಾಶ್ ಪ್ರೈಮ್ ಅಂತ ಕರಿತೇವೆ. ಹಾಗಿದ್ರೆ ಆಕಾಶ್ ಪ್ರೈಮ್ ಮತ್ತೆ ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ, ಆಕಾಶ್ ಪ್ರೈಮ್ ಸಕ್ಸಸ್ಫುಲಿ ಟೆಸ್ಟೆಡ್ ಅಟ್ 15,000 ಫೀಟ್ ಇನ್ ಲಡಾಖ್. ಲಡಾಖ್ ನಲ್ಲಿ 15,000 ಅಡಿ ಎತ್ತರದಲ್ಲಿ 15,000 ಅಡಿ ಎತ್ತರದಲ್ಲಿ ಇದನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿರುತ್ತೆ. ಸೊ ಇದರಿಂದ ನಮ್ಮ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಕ್ಕಂಥದ್ದು ಇನ್ನೂ ಕೂಡ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ನಾವು ಇದರಿಂದ ಗಮನಿಸಬಹುದಾಗಿರುತ್ತೆ. ಸೊ ಈಗ ಟೆಸ್ಟ್ ಮಾಡಿರ್ತಕ್ಕಂಥದ್ದು ಆಕಾಶ್ ಪ್ರೈಮ್ ಮಿಸೈಲ್ ಸಿಸ್ಟಮ್ ಆಗಿರುತ್ತೆ. ಎಷ್ಟು ಫೀಟ್ ಎತ್ತರದಲ್ಲಿ ಇದನ್ನ ಸ್ಟಡಿ ಮಾಡಿರ್ತಾರೆ ಅಂದ್ರೆ 15,000 ಫೀಟ್ ಎತ್ತರದಲ್ಲಿ ಇದನ್ನ ಅಧ್ಯಯನ ಮಾಡಿರ್ತಾರೆ. ಸೊ ಇದರಿಂದ ನಮ್ಮ ಭಾರತ ದೇಶದ ಹೈ ಆಲ್ಟಿಟ್ಯೂಡ್ ಡಿಫೆನ್ಸ್ ಅಂತಕ್ಕಂಥದ್ದು ಇನ್ನೂ ಕೂಡ ಪ್ರಬಲವಾಗಿರ್ತಕ್ಕಂಥದ್ದು ನಾವು ಇದರಿಂದ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಟೆಕ್ನಿಕಲ್ ಫೀಚರ್ಸ್ ಅಥವಾ ತಾಂತ್ರಿಕ ವೈಶಿಷ್ಟ್ಯಗಳು ಏನು ಅಂತ ನಾವು ನೋಡೋದಾದ್ರೆ, ಆಕಾಶ್ ಪ್ರೈಮ್ ಏನಿದೆ ಇದು ಎನ್ಹಾನ್ಸ್ಡ್ ವರ್ಷನ್ ಆಫ್ ಒರಿಜಿನಲ್ ಆಕಾಶ್ ಮಿಸೈಲ್ ಅಂತ ಹೇಳ್ತೇವೆ. ಆಕ್ಚುಲಿ ಆಕಾಶ್ ಕ್ಷಿಪಣಿಯನ್ನ ನಾವು ಮೊದಲು ಪ್ರಾರಂಭ ಮಾಡಿದ್ದು, ಇದನ್ನ ಸುಧಾರಣೆ ಮಾಡಿದ ನಂತರ ಇದಕ್ಕೆ ಇನ್ನೊಂದು ಹೆಸರಿಡ್ತಾರೆ. ಇದನ್ನ ಸುಧಾರಣೆ ಮಾಡಿದ ನಂತರ ಇದಕ್ಕೆ ಆಕಾಶ್ ಪ್ರೈಮ್ ಅಂತ ನಾಮಕರಣವನ್ನ ಮಾಡಿರ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಇದರಲ್ಲಿ ಇಂಡಿಜಿನಸ್ RF ಸೀಕರ್ ಅನ್ನ ನಾವು ನೋಡಬಹುದು. ಇಂಡಿಜಿನಸ್ ರೇಡಿಯೋ ಫ್ರೀಕ್ವೆನ್ಸಿ ಸೀಕರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಆ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಏನ್ ಮಾಡುತ್ತೆ ಅಂದ್ರೆ ನಮಗೆ ಎನಿಮಿ ಏರಿಯಲ್ ಥ್ರೆಟ್ಸ್ ಏನಿರುತ್ತೆ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಸೊ ಈ ಒಂದು RF ಸೀಕರ್ ಏನಿರುತ್ತೆ, ಸೊ ಇದು ನಮಗೆ ಪ್ರಿಸೈಸ್ ಟಾರ್ಗೆಟಿಂಗ್ ಅನ್ನ ಮಾಡ್ಲಿಕ್ಕೆ, ಅಂದ್ರೆ ನಿಖರವಾಗಿ ಅದನ್ನ ಅಟ್ಯಾಕ್ ಮಾಡಿ ಸೊ ಅದನ್ನ ಹೊಡಿಲಿಕ್ಕೆ ಸಾಧ್ಯವಾಗ್ತಕ್ಕಂಥ RF ಅನ್ವೇಷಕವನ್ನ ಕೂಡ ಈ ಒಂದು ಆಕಾಶ್ ಪ್ರೈಮ್ ನಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಇದರ ವ್ಯಾಪ್ತಿ ಅಂದ್ರೆ ಎಷ್ಟು ದೂರದವರೆಗೂ ಇದು ಅಟ್ಯಾಕ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಅಂದ್ರೆ 30 ಕಿಲೋಮೀಟರ್ ಅವೇ ಅಂಡ್ 20 ಕಿಲೋಮೀಟರ್ಸ್ ಹೈ, ಅಂದ್ರೆ 30 ಕಿಲೋಮೀಟರ್ ದೂರದವರೆಗೆ, ಮತ್ತೆ ಎತ್ತರ ಬಂದಾಗ 20 ಕಿಲೋಮೀಟರ್ ಎತ್ತರದವರೆಗೆ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಈ ಒಂದು ಮಿಸೈಲ್ ಸಿಸ್ಟಮ್ಗೆ ಹೊಂದಿರುತ್ತೆ. ಸೊ ಅದ್ರ ಜೊತೆಗೆ ಇದರ ಸ್ಪೀಡ್ ಎಷ್ಟು ವೇಗದಲ್ಲಿ ಇದು ಮೂವ್ ಆಗುತ್ತೆ ಅಂದ್ರೆ ಮ್ಯಾಕ್ 3, ಅಂದ್ರೆ ನಮ್ಮ ಶಬ್ದದ ವೇಗಕ್ಕಿಂತ 3 ಪಟ್ಟು ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ಅಷ್ಟು ವೇಗದಲ್ಲಿ ಮೂವ್ ಆಗ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಇದಕ್ಕೆ ರೇಡಾರ್ ಕ್ಯಾಪಬಿಲಿಟಿ ಎಷ್ಟಿರುತ್ತೆ ಅಂದ್ರೆ ಇಟ್ ಕ್ಯಾನ್ ಟಾರ್ಗೆಟ್ 64 ಟಾರ್ಗೆಟ್ ಸೈಮಲ್ಟೇನಿಯಸ್ಲಿ, ಅಂದ್ರೆ 64 ಗುರಿಗಳನ್ನ ಒಂದೇ ಸರಿ ಪತ್ತೆ ಹಚ್ಚತಕ್ಕಂಥ ಒಂದು ರೇಡಾರ್ ಕೆಪಾಸಿಟಿಯನ್ನು ಕೂಡ ಸೊ ಈ ಒಂದು ಮಿಸೈಲ್ ಸಿಸ್ಟಮ್ಗೆ ನೀಡಲಾಗಿರುತ್ತೆ. ಸೊ ಹಾಗಿದ್ರೆ ಇದರ ಸಿಗ್ನಿಫಿಕೆನ್ಸ್ ಏನು? ಸೊ ನಮಗೆ ಗೊತ್ತು ನಮ್ಮ ಭಾರತ ದೇಶ ಇನ್ನೂ ಗಡಿಗಳಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಆಕ್ಚುಲಿ ಒಂದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿರುತ್ತೆ LAC ಯ ಬಳಿ ನಮ್ಮ ಒಂದು ಡಿಫೆನ್ಸ್ ಅನ್ನ ಇನ್ನೂ ಕೂಡ ಹೆಚ್ಚು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕೆಲವೊಂದು ಏರ್ ಡಿಫೆನ್ಸ್ ಇಂಟಿಗ್ರೇಷನ್ ಸಿಸ್ಟಮ್ ಅಂದ್ರೆ S-400 ಅನ್ನ ನಾವು ರಷ್ಯಾದಿಂದ ತಂದಿರ್ತಕ್ಕಂಥ ಒಂದು ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ. ನಮ್ಮ ಫೈಟರ್ ಜೆಟ್ಸ್ ಏನಿರುತ್ತೆ ಸೊ ಇದರಲ್ಲೆಲ್ಲ ನಾವು ಈಗ ಡೆವಲಪ್ ಮಾಡಿರ್ತಕ್ಕಂಥ ಆಕಾಶ್ ಪ್ರೈಮ್ ಮಿಸೈಲ್ ಗಳನ್ನ ನಾವು ಇದರೊಂದಿಗೆ ಬಳಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆಕಾಶ್ ಪ್ರೈಮ್ ಏನಿರುತ್ತೆ ಇಟ್ ಹ್ಯಾಸ್ ಪ್ಲೇಡ್ ಅ ಕೀ ರೋಲ್ ಇನ್ ಆಪರೇಷನ್ ಸಿಂಧೂರ್. ಸೊ ಪಹಲ್ಗಾಮ್ ಅಟ್ಯಾಕ್ ನ ಪ್ರತೀಕಾರವಾಗಿ ನಾವು ಮಾಡಿರ್ತಕ್ಕಂಥ ಆಪರೇಷನ್ ಸಿಂಧೂರ್ ಏನಿರುತ್ತೆ ಸೊ ಇದರಲ್ಲೂ ಕೂಡ ನಾವು ಈ ಒಂದು ಆಕಾಶ್ ಪ್ರೈಮ್ ಅನ್ನ ಬಳಕೆ ಮಾಡಿರ್ತೇವೆ. ಸೊ ಇಟ್ ಹ್ಯಾಸ್ ಯೂಸ್ ಟು ನ್ಯೂಟ್ರಲೈಸ್ ಓವರ್ 50 ಡ್ರೋನ್ಸ್ ಅಂಡ್ ಏರ್ ಕ್ರಾಫ್ಟ್, ಅಂದ್ರೆ 50 ಡ್ರೋನ್ಗಳು ಮತ್ತೆ ಏರ್ ಕ್ರಾಫ್ಟ್ ಗಳನ್ನ ಅಟ್ಯಾಕ್ ಮಾಡ್ಲಿಕ್ಕೆ ನಾವು ಈ ಆಕಾಶ್ ಸಿಸ್ಟಮ್ ಅನ್ನ ಬಳಕೆ ಮಾಡಿರ್ತೇವೆ. ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ DRDO ವತಿಯಿಂದ ಡೆವಲಪ್ ಮಾಡಲಾಗಿರುತ್ತೆ. ಸೊ ಯಾರು ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ ಅಂದ್ರೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ವತಿಯಿಂದ ನಮಗೆ ಬೆಂಬಲ ಸಿಕ್ಕಿರುತ್ತೆ. ಸೊ ಅದರಿಂದ ಇದನ್ನ ನಾವು ಆತ್ಮನಿರ್ಭರ ಭಾರತ ಅಂತ ಕೂಡ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಈಗ ನಾವು ಆಕಾಶ್ ಮಿಸೈಲ್ ಸಿಸ್ಟಮ್ ಬಗ್ಗೆ ಜನರಲ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಈ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಯಾಮ್ ಅಂತ ಕರಿತೇವೆ. ಸ್ಯಾಮ್ ಅಂದ್ರೆ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಕರಿತೇವೆ. ಸರ್ಫೇಸ್ ಅಂದ್ರೆ ಭೂಮಿಯ ಮೇಲ್ಮೈಯಿಂದ ಗಾಳಿಯಲ್ಲಿ ಬರ್ತಕ್ಕಂಥ ಒಂದು ಎನಿಮಿ ಥ್ರೆಟ್ಸ್ ಅನ್ನ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಇದನ್ನ ನಾವು ಮೇಲ್ಮೈಯಿಂದ ವಾಯುವಿಗೆ ಹಾರ್ತಕ್ಕಂಥ ಒಂದು ಕ್ಷಿಪಣಿ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಇದು
ಇದು ಫೈಟರ್ ಜೆಟ್ಸ್ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು, ಮಿಸೈಲ್ಸ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಗಾಳಿಯಲ್ಲಿ ಬರ್ತಕ್ಕಂಥ ಈ ಎಲ್ಲ ಥ್ರೆಟ್ಸ್ ಗಳನ್ನ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಇದನ್ನ ಯಾವ ಟೈಪ್ ಅಂತ ಕರಿತೀವಿ ಅಂದ್ರೆ ಮೀಡಿಯಂ ರೇಂಜ್ ಅಂತ ಕರಿತೀವಿ. ಅಂದ್ರೆ ಮಧ್ಯಮ ವ್ಯಾಪ್ತಿಯ ಒಂದು ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ಮಿಸೈಲ್ ಸಿಸ್ಟಮ್ ಆಗಿರುತ್ತೆ. ಸೊ ಇದರ ರೇಂಜ್ ಎಷ್ಟಿರುತ್ತೆ ಅಂದ್ರೆ 25ರಿಂದ 30 ಕಿಲೋಮೀಟರ್. ಆಕಾಶ್ ಪ್ರೈ 25ರಿಂದ 30 ಕಿಲೋಮೀಟರ್ ಹೋಗುತ್ತೆ. ಆಕಾಶ್ ನೆಕ್ಸ್ಟ್ ಜನರೇಷನ್ ಅಂತ ಇನ್ನೊಂದು ವರ್ಷನ್ ಇದೆ. ಸೊ ಇದು 45 ಕಿಲೋಮೀಟರ್ ವರೆಗೂ ವ್ಯಾಪ್ತಿಯನ್ನ ಹೊಂದಿರುತ್ತೆ. ಆಲ್ಟಿಟ್ಯೂಡ್ ಅಂದ್ರೆ ಎಷ್ಟು ಎತ್ತರಕ್ಕೆ ಇದು ಅಟ್ಯಾಕ್ ಮಾಡಬಹುದಾಗಿರುತ್ತೆ ಅಂದ್ರೆ 20 ಕಿಲೋಮೀಟರ್ಸ್ ವರೆಗೂ ಅಟ್ಯಾಕ್ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಇದರ ವೇಗ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ 2.5 to 3 ಮ್ಯಾಕ್ ಇರುತ್ತೆ. ಅಂದ್ರೆ ಶಬ್ದದ ವೇಗಕ್ಕಿಂತ 2.5 ಅಥವಾ 3 ಪಟ್ಟು ಹೆಚ್ಚು ವೇಗವಾಗಿ ಮೂವ್ ಆಗ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಸೊ ಇದರಲ್ಲಿ ಇರ್ತಕ್ಕಂಥ ವಾರ್ ಹೆಡ್ಸ್ ಸಿಡಿತಲೆಗಳನ್ನ ನಾವು ನೋಡೋದಾದ್ರೆ 60 kg ಹೈ ಎಕ್ಸ್ಪ್ಲೋಸಿವ್ ಫ್ರಾಗ್ಮೆಂಟ್ಸ್ ಅನ್ನ ಇದು ಕ್ಯಾರಿ ಮಾಡುತ್ತೆ. ಅಂದ್ರೆ 60 kg ಹೆಚ್ಚಿನ ಸ್ಫೋಟಕಗಳನ್ನ ಹೊಂದತಕ್ಕಂಥ ಸಿಡಿತಲೆಗಳನ್ನ ಸೊ ಈ ಒಂದು ಮಿಸೈಲ್ ಸಿಸ್ಟಮ್ ಅಲ್ಲಿ ಕ್ಯಾರಿ ಮಾಡಲಾಗುತ್ತೆ. ಸೊ ಇದು ಎಷ್ಟು ಕಿಲ್ ಪ್ರಾಬಬಿಲಿಟಿ ಅಂದ್ರೆ ಸಾಯಿಸ್ತಕ್ಕಂಥ ಅಥವಾ ಕೊಲ್ಲುವ ಸಂಭವನೀಯತೆ ಎಷ್ಟಿರುತ್ತೆ ಅಂದ್ರೆ 88% ಸಿಂಗಲ್ ಮಿಸೈಲ್ ಆದ್ರೆ 88% ಕಿಲ್ ಪ್ರಾಬಬಿಲಿಟಿ ಇರುತ್ತೆ. ಡ್ಯೂಯಲ್ ಸಾಲ್ವೋ ಆದ್ರೆ 98.5% ಅಷ್ಟು ಕಿಲ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಹಾಗಿದ್ರೆ ವೇರಿಯಂಟ್ಸ್ ಅನ್ನ ನಾವು ನೋಡೋಣ. ಅಂದ್ರೆ ಆಕಾಶ ಕ್ಷಿಪಣಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರೂಪಾಂತರಗಳನ್ನ ನಾವು ನೋಡೋದಾದ್ರೆ ಮೊದಲನೇದನ್ನ ಆಕಾಶ್ ಮಾರ್ಕ್ 1 ಅಂತ ಹೇಳ್ತೇವೆ. ಇದು ಒರಿಜಿನಲ್ ವರ್ಷನ್ ಅಂದ್ರೆ ಇದು ಮೂಲ ಆವೃತ್ತಿ ಆಗಿರುತ್ತೆ. ಇದು ಕಮಾಂಡ್ ಗೈಡೆಡ್ ಆಗಿರುತ್ತೆ. 20 ಕಿಲೋಮೀಟರ್ ರೇಂಜ್ ವರೆಗೂ ವ್ಯಾಪ್ತಿಯನ್ನ ಹೊಂದಿರುತ್ತೆ. ಸೊ ಇದನ್ನ ನಾವು ಆಕಾಶ್ ಮಾರ್ಕ್ 1 ಅಂತ ಹೇಳ್ತೇವೆ. ಇನ್ನೊಂದು ಆಕಾಶ್ 1S. ಸೊ ಇದರಲ್ಲಿ ನಾವು ಆಡೆಡ್ ಸೀಕರ್ ಫಾರ್ ಬೆಟರ್ ಟರ್ಮಿನಲ್ ಅಕ್ಯುರೇಸಿ ಅಂದ್ರೆ ಇದು ಟಾರ್ಗೆಟ್ಸ್ ಅನ್ನ ಕರೆಕ್ಟ್ ಆಗಿ ಗುರುತಿಸಲಿಕ್ಕೆ ಬೆಟರ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿರ್ತಾರೆ. ಅದನ್ನ ಆಕಾಶ್ 1S ಅಂತ ಹೇಳಲಾಗುತ್ತೆ. ಇನ್ನು ಆಕಾಶ್ ಪ್ರೈಮ್ ಇದನ್ನೇ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಸೀಕರ್ ಇರುತ್ತೆ. ಹೈ ಆಲ್ಟಿಟ್ಯೂಡ್ ಅಂದ್ರೆ ಎತ್ತರದ ಪ್ರದೇಶಗಳಲ್ಲಿ 15,000ಕ್ಕಿಂತ ಎತ್ತರದ ಪ್ರದೇಶಗಳಲ್ಲೂ ಕೂಡ ಇದನ್ನ ಲಾಂಚ್ ಮಾಡಬಹುದಾಗಿರ್ತಕ್ಕಂಥ ಸಿಸ್ಟಮ್ ಆಗಿರುತ್ತೆ. ಇನ್ನೊಂದು ಆಕಾಶ್ ನೆಕ್ಸ್ಟ್ ಜನರೇಷನ್ ಅಂತ ಬರುತ್ತೆ. ಇದರಲ್ಲಿ ಡ್ಯೂಯಲ್ ಪಲ್ಸ್ ಮೋಟರ್ 70 to 80 ಕಿಲೋಮೀಟರ್ ರೇಂಜ್ ಇರುತ್ತೆ. ನೋಡಿ ಇದರ ವ್ಯಾಪ್ತಿ ಹೆಚ್ಚಾಗಿರುತ್ತೆ. 70ರಿಂದ 80 ಕಿಲೋಮೀಟರ್ ವರೆಗೂ ಇರುತ್ತೆ. ಸೊ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಈ ಒಂದು ಆಕಾಶ್ NG ವ್ಯವಸ್ಥೆ ಹೊಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಅನುಷ್ಠಾನವು ಎಷ್ಟು ಅಸ್ತಿತ್ವದಲ್ಲಿರುವ ಯೋಜನೆಗಳು ಮತ್ತು ಇಲಾಖೆಗಳ ಒಮ್ಮುಖವನ್ನು ಒಳಗೊಂಡಿದೆ? ದಿ ಇಂಪ್ಲಿಮೆಂಟೇಷನ್ ಆಫ್ PM ಧನಧಾನ್ಯ ಕೃಷಿ ಯೋಜನಾ ಇನ್ವಾಲ್ವ್ಸ್ ಕನ್ವರ್ಜೆನ್ಸ್ ಆಫ್ ಹೌ ಮೆನಿ ಎಕ್ಸಿಸ್ಟಿಂಗ್ ಸ್ಕೀಮ್ಸ್ ಅಂಡ್ ಡಿಪಾರ್ಟ್ಮೆಂಟ್ಸ್. ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಸ್ಕೀಮ್ಗಳನ್ನ ಒಟ್ಟಾಗಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೊ 11 ಇಲಾಖೆಗಳ ಅಡಿಯಲ್ಲಿರ್ತಕ್ಕಂಥ ಎಷ್ಟು ಯೋಜನೆಗಳನ್ನ ಇವರು ಕಾನ್ವರ್ಜ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸಿ ಟೋಟಲ್ 11 ಡಿಪಾರ್ಟ್ಮೆಂಟ್ಸ್ 11 ಇಲಾಖೆಗಳಲ್ಲಿರ್ತಕ್ಕಂಥ 36 ಪ್ರೋಗ್ರಾಮ್ಸ್ ಅಥವಾ 36 ಯೋಜನೆಗಳನ್ನ ಇಂಟಿಗ್ರೇಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಆ ಯೋಜನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅಂತ ಹೇಳ್ತೇವೆ. ಸೊ ಏನಿದು ಯೋಜನೆ ಅನ್ನೋದನ್ನ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಯೋಜನೆಯನ್ನ 2025-26ನೇ ಸಾಲಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದನ್ನ ನೆಕ್ಸ್ಟ್ 6 ಇಯರ್ಸ್ ಮುಂದಿನ 6 ವರ್ಷಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಈ ಒಂದು ಯೋಜನೆ. ಕ್ವೆಶ್ಚನ್ ನಂಬರ್ 10. ಕೌಶಲ್ಯ ಭಾರತ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಇನ್ ವಿಚ್ ಇಯರ್ ವಾಸ್ ದಿ ಸ್ಕಿಲ್ ಇಂಡಿಯಾ ಮಿಷನ್ ಲಾಂಚ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 2015ರಲ್ಲಿ ಸ್ಕಿಲ್ ಇಂಡಿಯಾ ಮಿಷನ್ ಅನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಸೊ ಸ್ಕಿಲ್ ಇಂಡಿಯಾ ಮಿಷನ್ ಅಂತಕ್ಕಂಥದ್ದು ಈಗ 10 ವರ್ಷಗಳನ್ನ ಕಂಪ್ಲೀಟ್ ಮಾಡಿರೋದ್ರಿಂದ ಸೊ ಈ ವರ್ಷ ಇದು ವರ್ಲ್ಡ್ ಯೂತ್ ಸ್ಕಿಲ್ ಡೇ ಜೊತೆಗೆ ಕೋಇನ್ಸೈಡ್ ಆಗ್ತಾ ಇದೆ. 15 ಜುಲೈ 2025ಕ್ಕೆ ಇದು 10 ವರ್ಷಗಳನ್ನ ಕಂಪ್ಲೀಟ್ ಮಾಡ್ತಾ ಇದೆ. ಅದರ ಜೊತೆಗೆ ವಿಶ್ವ ಯುವ ಕೌಶಲ್ಯ ದಿನಾಚರಣೆಯೊಂದಿಗೆ ಹೊಂದಿಕೆ ಆಗ್ತಾ ಇರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಯೂತ್ ಎಂಪವರ್ಮೆಂಟ್ ಥ್ರೂ AI ಅಂಡ್ ಡಿಜಿಟಲ್ ಸ್ಕಿಲ್ಸ್. ಅಂದ್ರೆ AI ಮತ್ತು ಡಿಜಿಟಲ್ ಕೌಶಲ್ಯಗಳ ಮುಖಾಂತರ ಯುವಕರ ಸಬಲೀಕರಣ ಅಂತಕ್ಕಂಥದ್ದು ಇದರ ಥೀಮ್ ಆಗಿರುತ್ತೆ. ಈಗ ನಾವು ಸ್ಕಿಲ್ ಇಂಡಿಯಾ ಮಿಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇಟ್ ವಾಸ್ ಲಾಂಚ್ಡ್ ಇನ್ 2015 ನಮ್ಮ ಭಾರತ ದೇಶದಲ್ಲಿ ಯುವಕರನ್ನ ಈ ಗ್ಲೋಬಲ್ ಹಬ್ ಆಫ್ ಸ್ಕಿಲ್ ಟ್ಯಾಲೆಂಟ್ ಅಂದ್ರೆ ನಮ್ಮ
ನಮ್ಮ ಭಾರತ ದೇಶವನ್ನ ಈ ಸ್ಕಿಲ್ ಅಥವಾ ಕೌಶಲ್ಯದಲ್ಲಿ ಜಾಗತಿಕ ಕೇಂದ್ರವನ್ನಾಗಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಉದ್ದೇಶಗಳು ಅಥವಾ ಕೀ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ, ನಮ್ಮ ಯೂತ್ಗೆ ಇಂಡಸ್ಟ್ರಿ ರಿಲೆವೆಂಟ್ ಜಾಬ್ ರೆಡಿ ಸ್ಕಿಲ್ಸ್ ಅನ್ನ ನೀಡ್ತಕ್ಕಂಥದ್ದು. ಯಾಕಂದ್ರೆ ನಾವು ಓದೋದೇ ಒಂದು, ನಾವು ಮಾಡ್ತಕ್ಕಂಥ ಉದ್ಯೋಗನೇ ಒಂದು. ಸೊ ದೇರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ಸ್ಕೂಲ್ಸ್ ಅಥವಾ ಕಾಲೇಜಸ್ ಅಂಡ್ ಇಂಡಸ್ಟ್ರೀಸ್. ಆ ಒಂದು ಗ್ಯಾಪ್ ಅನ್ನ ಬ್ರಿಡ್ಜ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಪ್ರಮೋಟ್ ಆಂಟ್ರಪ್ರಿನಿಯರ್ಶಿಪ್ ಅಂಡ್ ಸಸ್ಟೈನಬಲ್ ಲೈವ್ಲಿಹುಡ್, ಅಂದ್ರೆ ಉದ್ಯಮಶೀಲತೆಯನ್ನ ಯುವಕರಲ್ಲಿ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಗ್ಯಾಪ್ ಬಿಟ್ವೀನ್ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್, ಶಿಕ್ಷಣ ಮತ್ತು ಉದ್ಯೋಗದ ನಡುವೆ ಇರತಕ್ಕಂಥ ಅಂತರವನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ SC ST OBC ಮತ್ತೆ ವಿಮೆನ್ ಯಾರಿರ್ತಾರೆ, ಸೊ ಇವರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಮಿಷನ್ ಅಡಿಯಲ್ಲಿ ಯಾವ ಯಾವ ಸ್ಕೀಮ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಂತ ಹೇಳ್ತೇವೆ. ಸೊ ಇದು ಶಾರ್ಟ್ ಟರ್ಮ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ, ಅಂದ್ರೆ ಕಲ್ಪಾವಧಿಯ ಒಂದು ತರಬೇತಿ ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇದುವರೆಗೂ 1.64 crore ಯೂತ್ ಅನ್ನ 38 ಸೆಕ್ಟರ್ಗಳಲ್ಲಿ ಇದುವರೆಗೂ ತರಬೇತಿಯನ್ನ ನೀಡಲಾಗಿರುತ್ತೆ. ಸೊ DDU-GKY ಈ ಒಂದು ಯೋಜನೆಯನ್ನ ಕೂಡ ಪ್ರಾರಂಭ ಮಾಡಿರ್ತಾರೆ. ಸೊ ಗ್ರಾಮೀಣ ಕೌಶಲ್ಯ ಯೋಜನೆಯನ್ನ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಹೆಸರಲ್ಲೇ ಇದೆ ರೂರಲ್ ಯೂತ್ ಎಂಪ್ಲಾಯ್ಮೆಂಟ್, ಗ್ರಾಮೀಣದಲ್ಲಿ ಸೊ ಯುವಕರ ಒಂದು ಎಂಪ್ಲಾಯ್ಮೆಂಟ್ ಅನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಇದುವರೆಗೂ 65% ಪ್ಲೇಸ್ಮೆಂಟ್ ಅನ್ನ ನಾವು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೋಡಬಹುದಾಗಿರುತ್ತೆ. 10.97 ಲಕ್ಷ ಜನರು ಉದ್ಯೋಗವನ್ನ ಈ ಒಂದು ಕಾರ್ಯಕ್ರಮದ ಕಾರಣದಿಂದ ಪಡೆದುಕೊಂಡಿರ್ತಾರೆ. ಸೊ ಇದನ್ನ ನೆಕ್ಸ್ಟ್ ಸ್ಕೀಮ್ ಅನ್ನ ನಾವು ನೋಡೋದಾದ್ರೆ, ಜನಶಿಕ್ಷಣ ಸಂಸ್ಥಾನ ಅಂತ ಹೇಳ್ತಾರೆ. ಇದು ವೊಕೇಶನಲ್ ಟ್ರೈನಿಂಗ್ ಅಂದ್ರೆ ವೃತ್ತಿಪರ ತರಬೇತಿಯನ್ನ ನೀಡ್ತಕ್ಕಂಥ ಯೋಜನೆ ಆಗಿರುತ್ತೆ. ಸೊ ಇದು 2024-25ರಲ್ಲಿ 2.37 ಲಕ್ಷ ಜನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರಾಮಾಣೀಕೃತವನ್ನ ಅಥವಾ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರ್ತಾರೆ. ನೆಕ್ಸ್ಟ್ ಬರುತ್ತೆ PM ವಿಶ್ವಕರ್ಮ ಯೋಜನಾ. ಇದು ಆರ್ಟಿಸನ್ಸ್ ಅಂದ್ರೆ ಕಲಾ ಕುಶಲ ಕರ್ಮಿಗಳಿಗೆ ಬೆಂಬಲ ಮಾಡ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಇದು 13,000 crore ಔಟ್ಲೇ, ಅಂದ್ರೆ ಅದರ ಟೋಟಲ್ ಬಜೆಟ್ ಎಷ್ಟಿರುತ್ತೆ ಅಂದ್ರೆ 13,000 ಕೋಟಿ. ಸೊ ಇದಕ್ಕೆ ಟೂಲ್ ಕಿಟ್ ಮತ್ತೆ ಕ್ರೆಡಿಟ್ ಸಪೋರ್ಟ್ ಅನ್ನ ಕೊಡ್ತಾರೆ. ಅಂದ್ರೆ ಕರಕುಶಲ ಕರ್ಮಿಗಳಿಗೆ ಬೇಕಾಗಿರ್ತಕ್ಕಂಥ ಟೂಲ್ಸ್ ಅನ್ನ ಮತ್ತು ತರಬೇತಿಯನ್ನ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದಾದ್ಮೇಲೆ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಅಂತ ಹೇಳ್ತೇವೆ. ಸೊ ಡಿಜಿಟಲ್ ಸ್ಕಿಲ್ಲಿಂಗ್ ಅಂಡ್ ಜಾಬ್ ಮ್ಯಾಚಿಂಗ್, AI ಪವರ್ಡ್ ಕೆರಿಯರ್ ಪಾತ್ವೆ ಮತ್ತೆ ಕೌನ್ಸಿಲಿಂಗ್ ಅಂದ್ರೆ AI ಅನ್ನ ಕಲಿಸ್ತಕ್ಕಂಥದ್ದು ಮತ್ತೆ ಎಲೆಕ್ಟ್ರಾನಿಕ್ ಕೌನ್ಸಿಲಿಂಗ್ ಅಥವಾ ಸಮಾಲೋಚನೆಯನ್ನ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಸೊ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ 2025. ಸೊ ಇವರ ಒಂದು ಜನ್ಮ ವಾರ್ಷಿಕೋತ್ಸವನ್ನ ಪ್ರತಿ ವರ್ಷ 18ನೇ ಜುಲೈನಂದು ಆಚರಣೆ ಮಾಡಲಾಗುತ್ತೆ. ಸೊ ಇವರಿಗೆ ನಮ್ಮ ಭಾರತ ದೇಶದ ವತಿಯಿಂದ ಕೂಡ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಕೂಡ ನೀಡಲಾಗಿರುತ್ತೆ. ಸೊ ನೆಲ್ಸನ್ ಮಂಡೇಲಾರವರ 107ನೇ ಜನ್ಮ ದಿನೋತ್ಸವವನ್ನ ಜುಲೈ 18ರಂದು ಆಚರಣೆ ಮಾಡಲಾಗ್ತಾ ಇದೆ. ಸೊ ಈ ವರ್ಷದ ಥೀಮ್ ಏನು ಅಂದ್ರೆ, ಇಟ್ ಸ್ಟಿಲ್ ಇನ್ ಆರ್ ಹ್ಯಾಂಡ್ಸ್ ಟು ಕಂಬ್ಯಾಟ್ ಪಾವರ್ಟಿ ಅಂಡ್ ಇನ್ಇಕ್ವಾಲಿಟಿ, ಅಂದ್ರೆ ಬಡತನ ಮತ್ತು ಅಸಮಾನತೆಯನ್ನ ಎದುರಿಸ್ತಕ್ಕಂಥದ್ದು ಇನ್ನೂ ಕೂಡ ನಮ್ಮ ಕೈಯಲ್ಲಿಯೇ ಇದೆ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಹಾಗಿದ್ರೆ ನೆಲ್ಸನ್ ಮಂಡೇಲಾ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇವ್ರನ್ನ ನಾವು ಆಂಟಿ ಎಮರ್ಥಿಡ್ ರೆವಲ್ಯೂಷನರಿ ಅಂತ ಕರಿತೀವಿ. ಅಂದ್ರೆ ಈ ವರ್ಣಭೇದ ನೀತಿ ಏನಿರುತ್ತೆ, ಆ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿರ್ತಕ್ಕಂಥ ಪ್ರಮುಖ ವ್ಯಕ್ತಿ ಆಗಿರ್ತಾರೆ. ಸೊ ಪೀಸ್ ಮೇಕರ್ ಅಂಡ್ ಸೌತ್ ಆಫ್ರಿಕಾಸ್ ಫಸ್ಟ್ ಬ್ಲಾಕ್ ಪ್ರೆಸಿಡೆಂಟ್ ಅಂತ ಹೇಳ್ತೇವೆ. ಅಂದ್ರೆ ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷರಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಇವರು 1918ರಲ್ಲಿ ಇವರ ಜನನ ಆಗುತ್ತೆ. ಸೊ ದಕ್ಷಿಣ ಆಫ್ರಿಕಾದ ಪೂರ್ವ ಕೇಪ್ನಲ್ಲಿ ಮ್ಯಾವ್ಜೋ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ. ಸೊ ಅಲ್ಲಿ ಇವರ ಜನನ ಆಗುತ್ತೆ. ಸೊ ಅವರ ಕುಲದ ಹೆಸರು ಏನು ಅಂದ್ರೆ ಮಡಿಬಾ ಅಂತ ಕರೀತೇವೆ. ಸೊ ಅವರ ಕ್ಲಾನ್ ನೇಮ್ ಅಥವಾ ಕುಲದ ಹೆಸರನ್ನ ನಾವು ಮಡಿಬಾ ಅಂತ ಕರೀತೇವೆ. ಸೊ ಆಸ್ ಅ ಟರ್ಮ್ ಆಫ್ ರೆಸ್ಪೆಕ್ಟ್, ಅಂದ್ರೆ ಅದನ್ನ ಗೌರವದ ಪದವಾಗಿ ಅವರಿಗೆ ಬಳಕೆಯನ್ನ ಮಾಡಲಾಗ್ತಾ ಇತ್ತು. ಸೊ ಅವರ ಬರ್ತ್ ನೇಮ್ ಅಂದ್ರೆ ನೆಲ್ಸನ್ ಮಂಡೇಲಾ ಅಂತಕ್ಕಂಥದ್ದು ಬರ್ತ್ ನೇಮ್ ಆಗಿರೋದಿಲ್ಲ. ಅವರ ಜನ್ಮದ ಹೆಸರು ಏನು ಅಂದ್ರೆ ರೋಲಿ ಹಾಲಾ ಅಂತ ಹೇಳ್ತೇವೆ. ಸೊ ಇದರ ಅರ್ಥ ಏನು ಅಂದ್ರೆ ಪುಲ್ಲಿಂಗ್ ದ ಬ್ರಾಂಚ್ ಆಫ್ ದಿ ಟ್ರೀ, ಅಂದ್ರೆ ಮರದ ಕೊಂಬೆಯನ್ನ ಎಳಿತಕ್ಕಂಥದ್ದು, ಅಥವಾ ಟ್ರಬಲ್ ಮೇಕರ್, ತೊಂದರೆಯನ್ನ ಮಾಡುವವನು ಅಂತಕ್ಕಂಥದ್ದು ಸೊ ಅವರ ಬರ್ತ್ ನೇಮ್ ನ ಅರ್ಥವಾಗಿರುತ್ತೆ. ಹಾಗಿದ್ರೆ ಇವರು ಆಂಟಿ ಅಪರ್ಥೈಡ್ ಆಕ್ಟಿವಿಸಮ್ ಅಂದ್ರೆ ಈ ಒಂದು ವರ್ಣಭೇದಿ ನೀತಿ ವಿರೋಧವನ್ನ ಯಾವಾಗ ಪ್ರಾರಂಭ ಮಾಡಿದ್ರು ಅಂದ್ರೆ, ಸೊ ಅವರು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ 1944ರಲ್ಲಿ ಅವರು ಜಾಯ್ನ್ ಆಗ್ತಾರೆ. ಅದ್ರ ಜೊತೆಗೆ ಕೋ ಫೌಂಡೆಡ್ ಇಟ್ಸ್ ಯೂತ್ ಲೀಗ್, ಅಂದ್ರೆ ಅದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಯೂತ್ ಲೀಗ್ ಅನ್ನ ಸಹ ಸಂಸ್ಥಾಪಕರಾಗಿ ಕೂಡ ಇವರು ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ he
ಲೆಡ್ ಡಿಫಿಯನ್ಸ್ ಕ್ಯಾಂಪೇನ್. ಸೊ ಇವರು ಒಂದು ಕ್ಯಾಂಪೇನ್ ಅನ್ನ ಲೀಡ್ ಮಾಡ್ತಾರೆ. ದಟ್ ವಾಸ್ ಇನ್ 1952. ಇದರಿಂದ ಫ್ರೀಡಮ್ ಚಾರ್ಟರ್ ಅನ್ನ ಅವರು ಡ್ರಾಫ್ಟ್ ಮಾಡ್ತಾರೆ. ಫ್ರೀಡಮ್ ಅಂದ್ರೆ ಸೊ ಈ ಒಂದು ಸ್ವಾತಂತ್ರ್ಯದ ಚಾರ್ಟರ್ ಅನ್ನ ಅದನ್ನ ರಚನೆ ಮಾಡಲಿಕ್ಕೆ 1955ರಲ್ಲಿ ಸಹಾಯ ಮಾಡಲಾಗುತ್ತೆ. ಸೊ ಹಿ ಕೋ ಫೌಂಡೆಡ್ ಉಮ್ಕಾಂಟೋ ವಿ ಸಿಜ್ವೆ ANC's ಆರ್ಮ್ಡ್ ವಿಂಗ್, ಅಂದ್ರೆ ANCಯ ಒಂದು ಸಶಸ್ತ್ರವಾಗಿರ್ತಕ್ಕಂಥ ವಿಭಾಗವನ್ನ ಕೂಡ ಅವರು ಸ್ಥಾಪನೆ ಮಾಡ್ತಾರೆ. ಆ ವಿಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಉಮ್ಕಾಂಟೋ ವಿ ಸಿಜ್ವೆ ಅಂತ ಕರಿತೇವೆ. 1961ರಲ್ಲಿ ಅದನ್ನ ಸ್ಥಾಪನೆ ಮಾಡ್ತಾರೆ. ಅದಾದ್ಮೇಲೆ 1962 ಅಲ್ಲಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಅರೆಸ್ಟ್ ಮಾಡಿ ಅವರನ್ನ ರಿವೋನಿಯಾ ಟ್ರಯಲ್ ಅಂದ್ರೆ ಒಂದು ರಿವೋನಿಯಾ ವಿಚಾರಣೆಯ ಸಮಯದಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ 1964ರಲ್ಲಿ ನೀಡಿ ಅವರನ್ನ 1962ರಲ್ಲಿ ಬಂಧಿಸಲಾಗುತ್ತೆ. ಸೊ 27 ವರ್ಷಗಳ ಕಾಲ ಅವರು ಜೈಲಲ್ಲಿ ಇರ್ತಾರೆ. ದಟ್ ಈಸ್ ಇನ್ ರಾಬನ್ ಐಲ್ಯಾಂಡ್ಸ್ ಗಳಲ್ಲಿ 27 ವರ್ಷಗಳ ಕಾಲ ಅವರು ಜೈಲು ವಾಸವನ್ನ ಅನುಭವಿಸಬೇಕಾಗಿರುತ್ತೆ. ಅದಾದ್ಮೇಲೆ 1990ಯಲ್ಲಿ ಅವರನ್ನ ರಿಲೀಸ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಅವರು ಈ ಒಂದು ಅಪರ್ಥೆಟ್ ಏನಿರುತ್ತೆ, ವರ್ಣಭೇದಿ ನೀತಿ ಏನಿರುತ್ತೆ, ಸೊ ಆ ಒಂದು ವರ್ಣಭೇದ ನೀತಿಗೆ ಅವರು ಕೊನೆಗೊಳಿಸಲಿಕ್ಕೆ ಅವರು ಮಾತುಕತೆಗಳನ್ನ ಪ್ರಾರಂಭ ಮಾಡ್ತಾರೆ. ಸೊ ಅದಾದ್ಮೇಲೆ ಅವರು ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೆ. ಸೊ ಇನ್ ದ ಇಯರ್ 1994 1994ರಲ್ಲಿ ಫಸ್ಟ್ ಡೆಮೋಕ್ರೆಟಿಕ್ ಎಲೆಕ್ಷನ್ ನ ಮೂಲಕ ಆಫ್ರಿಕಾದಲ್ಲಿ ಮೊಟ್ಟ ಮೊದಲ ಬ್ಲ್ಯಾಕ್ ಸ್ಕಿನ್ ಪ್ರೆಸಿಡೆಂಟ್ ಆಗಿ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ ಆಗಿರುತ್ತೆ. ಸೊ ಈ ಫೋಕಸ್ಡ್ ಆನ್ ರೇಷಿಯಲ್ ರೀಕಾನ್ಸಿಲೇಷನ್, ನ್ಯಾಷನಲ್ ಬಿಲ್ಡಿಂಗ್ ಅಂಡ್ ಟ್ರೂತ್ ಕಮಿಷನ್ ಅಂದ್ರೆ ಜನಾಂಗೀಯ ಸಾಮರಸ್ಯ, ರಾಷ್ಟ್ರ ನಿರ್ಮಾಣ ಮತ್ತು ಸತ್ಯ ಆಯೋಗಗಳ ಮೇಲೆ ಅವರು ಹೆಚ್ಚಾಗಿ ಫೋಕಸ್ ಮಾಡ್ತಾರೆ. ಸೊ ಅದಾದ್ಮೇಲೆ 1999ನಲ್ಲಿ ಮತ್ತೊಮ್ಮೆ ಸೆಕೆಂಡ್ ಟರ್ಮ್ ಆಫ್ ಎಲೆಕ್ಷನ್ ನಲ್ಲಿ ಅವರು ಸೋಲನ್ನಪ್ಪಿದಾಗ ಅವರು ನಿವೃತ್ತರಾಗಿರ್ತಾರೆ. ಅದಾದ್ಮೇಲೆ ಇವರ ಗ್ಲೋಬಲ್ ಲಿಗೆಸಿಯನ್ನ ನಾವು ನೋಡೋದಾದ್ರೆ ಸೊ 1993ರಲ್ಲಿ 1993ರಲ್ಲಿ ಅವರಿಗೆ ನೋಬೆಲ್ ಪೀಸ್ ಪ್ರೈಸ್ ಅಥವಾ ನೋಬೆಲ್ ಶಾಂತಿ ಪುರಸ್ಕಾರವನ್ನು ನೀಡಲಾಗಿರುತ್ತೆ. ಸೊ ಇದನ್ನ FWD ಕ್ಲರ್ಕ್ ಜೊತೆಗೆ ಅವರು ಶೇರ್ ಮಾಡ್ಕೊಂಡಿರ್ತಾರೆ. ಅದ್ರ ಜೊತೆಗೆ ನೆಲ್ಸನ್ ಮಂಡೇಲಾ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಚಿಲ್ಡ್ರನ್ಸ್ ಫಂಡ್ ಮತ್ತೆ 4664 HIV AIDS ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಈ 4664 ಏನಿರುತ್ತೆ, ಸೊ ಅವರು ಜೈಲಲ್ಲಿದ್ದಾಗ ಅವರ ಒಂದು ಕೈದಿ ಸಂಖ್ಯೆ ಅಂತ ನಾವೇನು ಹೇಳ್ತೇವೆ ಆ ರೀತಿಯ ಸಂಖ್ಯೆ ಇದಾಗಿರುತ್ತೆ. ಅದೇ ಸಂಖ್ಯೆಯಲ್ಲಿ ಅವರು HIV AIDS ಅಭಿಯಾನವನ್ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಎಜುಕೇಶನ್, ಹ್ಯೂಮನ್ ರೈಟ್ಸ್ ಮತ್ತೆ ಗ್ಲೋಬಲ್ ಪೀಸ್ ಗಾಗಿ ಸಾಕಷ್ಟು ಪ್ರತಿಪಾದನೆಯನ್ನ ಮಾಡ್ತಾರೆ. ಸೊ ಫೈನಲಿ 2013ನಲ್ಲಿ 95 ಇಯರ್ಸ್ ಇದ್ದಾಗ ಅವರು ವಿಧಿವಶರಾಗ್ತಾರೆ. ಸೊ ಇಷ್ಟು ನಮಗೆ ಈ ನೆಲ್ಸನ್ ಮಂಡೇಲಾ ಅವರಿಗೆ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ಇವರು ಕೆಲವೊಂದು ಕೋಟ್ಸ್ ಅನ್ನ ಕೊಟ್ಟಿರ್ತಾರೆ. ಇವೆಲ್ಲ ನಮ್ಮ ಎಸ್ಸೆಗೆ ಯೂಸ್ ಆಗುತ್ತೆ. ಸೊ ಅದರಲ್ಲಿ ಪ್ರಮುಖವಾದ ಕೋಟ್ಸ್ ಯಾವುದು ಅಂದ್ರೆ ಉಬುಂಟು ಅಂದ್ರೆ ಐ ಆಮ್ ಬಿಕಾಸ್ ವಿ ಆರ್, ಅಂದ್ರೆ ನಾನು ಇರುವುದು ನಾವು ಇರುವುದರಿಂದ, ಅಂದ್ರೆ ನಾವಿರೋದ್ರಿಂದ ಮಾತ್ರ ನಾವಿರ್ತೇವೆ. ನಾನೊಬ್ಬನೇ ಅಂದ್ರೆ ಅದು ಆ ವ್ಯವಸ್ಥೆ ಇರ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಕ್ಕಂಥದ್ದು ಸೊ ಇದರ ಅರ್ಥವಾಗಿರುತ್ತೆ. ಅದಾದ್ಮೇಲೆ ಇಟ್ ಆಲ್ವೇಸ್ ಸೀಮ್ಸ್ ಇಂಪಾಸಿಬಲ್ ಅಂಟಿಲ್ ಇಟ್ ಈಸ್ ಡನ್, ಅಂದ್ರೆ ಯಾವುದಾದ್ರೂ ನಾವು ಸಾಧಿಸಬೇಕಾದ ಆಗಿದ್ದರೆ ಅದು ಸಾಧಿಸುವವರೆಗೂ ಇದು ಅಸಾಧ್ಯ ಅಂತಾನೆ ಅನಿಸ್ತಾ ಇರುತ್ತೆ. ಸೊ ಸಾಧಿಸಿದ ನಂತರನೇ ನಮ್ಗೆ ಗೊತ್ತಾಗುತ್ತೆ ಇದು ಕೂಡ ಸಾಧ್ಯವಾಗಬಹುದಾಗಿರ್ತಕ್ಕಂಥ ಒಂದು ಅಚೀವ್ಮೆಂಟ್ ಆಗಿರುತ್ತೆ. ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದಿ ವರ್ಲ್ಡ್. ಸೊ ಶಿಕ್ಷಣವು ಜಗತ್ತನ್ನ ಬದಲಾಯಿಸಲಿಕ್ಕೆ ನೀವು ಬಳಸಬಹುದಾಗಿರ್ತಕ್ಕಂಥ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಅಸ್ತ್ರವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 915. ಸೊ ಇದು ಪ್ರಶ್ನೆ ಸಂಖ್ಯೆ 1 ಕೇಶವಾನಂದ ಭಾರತಿ ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ಭಾರತೀಯ ಸಂಸತ್ತಿನ ಗ್ರಂಥಾಲಯ ಮತ್ತು ಉಲ್ಲೇಖ ಸೇವೆಯನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ. ಸೊ ವಿಡಿಯೋನ ಪಾಸ್ ಮಾಡಿ ನೀವು ಉತ್ತರಗಳನ್ನು ಕೊಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ಮುಂದಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.